ಬ್ರೌನ್. ಓಕೆ, ಸ್ಟಾರ್ಟ್ ಮಾಡೋಣ್ರಿ. ಓಕೆ, ಎಸ್ ಮೇಡಮ್, ನೀವು ಇವತ್ತೇ ಬಂದಿರಲ್ರಿ? ಕ್ಲಾಸ್ ಕೇಳಿರಿ ಮೊದಲ್ರಿ? ಎಲ್ರಿ ಇವತ್ತೇ? ಇಲ್ಲ, ಏನು ಯೂಟ್ಯೂಬ್ನಾಗ ಏನು ಕೇಳಿರಿ ಏನಂದ್ರಿ? ಯಾವ್ದ್ರಿ? ಬ್ಯೂಟಿಫುಲ್ ಗ್ರೂಪ್ ಒಳಗೆ ಬ್ಯೂಟಿಫುಲ್ ಆಗಿ ಕ್ಲಾಸ್ ಕೇಳಿರ್ರಿ? ಹಾ ಕೇಳಿರಲ್ರಿ? ನೀವು ಕೇಳಿರಿ ಮೊದಲು ಯಾವಾಗಾರ ರೀ? ಓಕೆ, ಎಸ್ ನೋಡ್ರಿ, ಸ್ಟಾರ್ಟ್ ಮಾಡೋಣ್ರಿ. ಹಾ, ಸ್ಟಾರ್ಟ್ ಮಾಡೋಣಲ್ರಿ. ಲಾಸ್ಟ್ ಏನ್ ಹೇಳಿ ನೆನಪದರ ಎಲ್ಲ ರೀ? ವ್ಯಕ್ತಿತ್ವದ ಕುರಿತಾಗಿ ಮಾತಾಡಿನ್ರಿ. ವ್ಯಕ್ತಿತ್ವ ಚಾಪ್ಟರ್ ಸ್ಟಾರ್ಟ್ ಮಾಡಿನ್ರಿ ನಾ ರೀ. ತಾರತಮ್ಯ ರೀ, ಎಲ್ಲಾನು ಮೌಲ್ಯಮಾಪನ ಮಾಡೋದು ಅಂದ್ರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹೆಂಗ್ರಿ? ಈಗ ನೋಡ್ರಿ, ಮೇಡಮ್ ಅವ್ರು ಕನ್ನಡ ಹೇಳ್ತಾರ, ನೀವು ಇಂಗ್ಲಿಷ್ ಹೇಳ್ತೀರಿ, ನಾ ಸೈಕಾಲಜಿ ಹೇಳ್ತೀನಿ, ಇನ್ನೊಬ್ರು ಮ್ಯಾಥಮೆಟಿಕ್ಸ್ ಹೇಳ್ತಾರ. ಓಕೆ, ಮ್ಯಾಥಮೆಟಿಕ್ಸ್ ಒಳಗೆ ಚೆನ್ನಾಗಿ ಸ್ಕೋರ್ ಮಾಡ್ಯಾರ್ರಿ, ಕನ್ನಡ ಒಳಗೆ ಚೆನ್ನಾಗಿ ಸ್ಕೋರ್ ಮಾಡ್ಯಾರ್ದ ಕಡಿಮೆ ಮಾಡಿರ್ಬೇಕವ. ಒಂದ್ ವೇಳೆ ವಿದ್ಯಾರ್ಥಿ ಶೈಕ್ಷಣಿಕವಾಗಿ ಎಜುಕೇಶನಲಿ ಬ್ಯಾಕ್ವರ್ಡ್ ಸ್ಟೂಡೆಂಟ್ ಇದ್ದನು, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿ ಇದನ್ನ ಅಂತಂದ್ರೆ ಒಂದು ಎವರೇಜ್ ಸ್ಟೂಡೆಂಟ್ ಅಂದ್ರೆ ಕಡಿಮೆ ಅಂಕಗಳನ್ನು ತಗೊಂಡಿರ್ತಾನೆ. 35 ಪಾಸ್ ಅಂದ್ರೆ 40-50 ತಗೊಂಡಿರ್ತಾರೆ. ಎಲ್ಲರ ಚೆನ್ನಾಗಿ ಸ್ಕೋರ್ ಮಾಡ್ಯಾನ್ರಿ, 90+, ಬಟ್ ಸೈಕಾಲಜಿದಾಗ ಫೇಲ್ ಆಗ್ಯಾನ. ಇದರ ಅರ್ಥ ಟೀಚರ್ ಆದವರು ಚೆನ್ನಾಗಿ ಪಾಠ ಮಾಡ್ತಿಲ್ಲ ಅಂತ ಅರ್ಥ ಒಂದಿರ್ಬೇಕು. ಅಥವಾ ಮಗುವಿಗ ನಾವೇನ್ ಟೀಚರ್ ಪಾಠ ಮಾಡ್ತಿದ್ವಿ ಅದೇ ಅರ್ಥ ಆಗ್ತಾ ಇಲ್ಲ, ಟೀಚರ್ ಪಾಠ ಮಾಡ್ತಕ್ಕಂಥ ವೇ ಅಥವಾ ಟೀಚಿಂಗ್ ಸ್ಟೈಲ್ ಆಗ್ಲಿ ಆ ಮಗುವಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಹಾಗಾಗಿ ಮೌಲ್ಯಮಾಪನ ಅಂದ್ರೆ ಮಗುವಿನ ಸಾಮರ್ಥ್ಯನ ನಾವು ತಿಳ್ಕೊಳ್ಬೇಕು, ನಮ್ಮ ಸಾಮರ್ಥ್ಯನು ಕೂಡ ತಿಳ್ಕೊಳ್ಬೇಕು. ಇದನ್ನೇ ನಾವು ಮೌಲ್ಯಮಾಪನ ಅಂತ ಕರಿತೀವಿ. ಸೊ ಇದು ಎಲ್ಲಿ ನೋಡಿದೇವ್ ನಾವು? ಮನೋವಿಜ್ಞಾನದ ವಿಧಾನಗಳಲ್ಲಿ ಮೆಥಡ್ಸ್ ಆಫ್ ಸೈಕಾಲಜಿ ಒಳಗೆ ಎಲ್ಲಿ ನೋಡಿದೇವ್ರಿ? ಮೆಥಡ್ಸ್ ಆಫ್ ಸೈಕಾಲಜಿ ಒಳಗೆ ಎಷ್ಟು ಮೆಥಡ್ಸ್ ಅದಾವ್ರಿ? 6 ವಿಧಾನಗಳದಾವ. ಮೊದ್ಲೇದ್ ಯಾವ್ದ್ರಿ? ಅಂತರ ಅವಲೋಕನ, ಇಂಟ್ರೋಸ್ಪೆಕ್ಷನ್. ಅದಕ್ಕೆ ಇನ್ನೊಂದ್ ಹೆಸರು ಯಾವ್ದ್ರಿ? ಇಂಟ್ರೋಸ್ಪೆಕ್ಷನ್ ಅಂದ್ರೆ ಏನ್ರಿ? ತನ್ನನ್ನು ತಾನು ಅರಿಯುವುದು. ಓಕೆನಾ? ಶಿಕ್ಷಕನು ತನ್ನ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಳಲು ಸಹಾಯವಾಗುವ ವಿಧಾನ ಯಾವ್ದ್ರಿ? ಅಂತರವಲೋಕನ ವಿಧಾನ. ಓಕೆನಾ? ಎಸ್, ಸ್ಟಾರ್ಟ್ ಮಾಡೋಣ್ರಿ ಇವತ್ತಿನ ಹೊಸ ಚಾಪ್ಟರ್ ರೀ. ನೋಡ್ರಿ, ಮೌಲ್ಯಮಾಪನ ಅಂತಕ್ಕಂಥದ್ದು, ಇವ್ಯಾಲ್ಯುಯೇಷನ್ ಅನ್ನ ನಾವು ನೋಡೋಣ. ಓಕೆ, ಎಸ್ ನೋಡ್ರಿ, ಮೌಲ್ಯಮಾಪನ ಅಂತಂದ್ರೆ ಏನ್ರಿ ಸರ್? ಓಕೆ, ಮೌಲ್ಯಮಾಪನ ಅಂತಂದ್ರೆ ಏನು? ಫಸ್ಟಿಗೆ ಬಂದವ್ರಿ ಸ್ವಲ್ಪ ಅರ್ಥ ಆಗಂಗಿಲ್ರಿ, ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದ್ರಿ. ಓಕೆ, ನೋಡ್ರಿ, ಮೌಲ್ಯಮಾಪನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅಂತ ಹೇಳ್ತೀವಿ. ಕ್ವಾಂಟಿಟೇಟಿವ್ ಪ್ಲಸ್ ಕ್ವಾಲಿಟೇಟಿವ್ ಇವ್ಯಾಲ್ಯುಯೇಷನ್ ಅಂತಂದ್ರ. ಫಾರ್ ಎಕ್ಸಾಂಪಲ್, ಮೌಲ್ಯಮಾಪನ ಇವ್ಯಾಲ್ಯುಯೇಷನ್ ಅಂತಂದ್ರ ಕೇವಲ ಈಗ ಹೇಳ್ತೀನಿ ನಾನು, ತರಗತಿ ಒಳಗೆ ಯಾರ್ಯಾರು ಇರ್ತಾರ್ರಿ? ಕ್ರಿಯೇಟಿವಿಟಿ ಪರ್ಸನ್ಸ್ ಇರ್ತಾರ, ಸೃಜನಾತ್ಮಕ ಮಗು, ಬುದ್ಧಿವಂತರು ಇರ್ತಾರ, ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇರ್ತಾರೆ, ಗಿಫ್ಟೆಡ್ ಚಿಲ್ಡ್ರನ್ಸ್ ಇರ್ತಾರೆ, ಪ್ರತಿಭಾವಂತರು, ಎಜುಕೇಶನಲಿ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್ ಇರ್ತಾರೆ, ಶೈಕ್ಷಣಿಕವಾಗಿ ಹಿಂದುಳಿದವರು, ಎವರೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಸಾಧಾರಣ ಮಕ್ಕಳು ಮತ್ತು ಅಸಾಧಾರಣ ಮಕ್ಕಳು ಇರ್ತಾರೆ, ಅಪವಾದಾತ್ಮಕ ಮಕ್ಕಳು ಅಥವಾ ಎಕ್ಸ್ಟ್ರಾರ್ಡಿನರಿ ಚಿಲ್ಡ್ರನ್ಸ್ ಅಂತ ಕರಿತೀವಿ. ಸೊ ಈಗಾಗಲೇ ನಾವು ಈ ಚಾಪ್ಟರ್ ಅನ್ನ ಮುಗಿಸಿದ್ವಿ. ಎಲ್ಲಾ ಮಕ್ಕಳ ಬೌದ್ಧಿಕ ಮಟ್ಟ ಆಗ್ಲಿ, ಬುದ್ಧಿಶಕ್ತಿ ಚಾಪ್ಟರ್ ಮುಗ್ದಲ್ರಿ? ನೆನಪದ್ರ ಬುದ್ಧಿಶಕ್ತಿ ಸಿದ್ಧಾಂತಗಳು ಎಷ್ಟದಾವ್ರಿ? ಓಕೆ, ಮೊದಲನೇ ಸಿದ್ಧಾಂತ ಯಾವ್ದ್ರಿ? ಏಕಾಂಶ ಸಿದ್ಧಾಂತ, ಥಿಯರಿ ಆಫ್ ಮೊನಾರ್ಕಿ ಅಂತ ಕರಿತೀವಿ. ಪ್ರತಿಪಾದಕರು ಎರಡನೇ ಸಿದ್ಧಾಂತ ಟೂ ಫ್ಯಾಕ್ಟರ್ ಥಿಯರಿ, ದ್ವಿಕಾರಕ ಸಿದ್ಧಾಂತ. ನೋಡ್ರಿ ಹೆಂಗಂದ್ರ ತಿಳಿದಂತೆ ಆಗ್ತದ್ರಿ. 3 ಡೈಮೆನ್ಷನಲ್ ಥಿಯರಿ ಯಾರ್ರಿ? 3 ಆಯಾಮಗಳವಾದ ಜೆ ಪಿ ಗಿಲ್ಫೋರ್ಡ್. ಬುದ್ಧಿಶಕ್ತಿ ಎಷ್ಟು ಸಾಮರ್ಥ್ಯಗಳಿಂದ ಕೂಡಿದ ಅಂತ ಹೇಳಿರ್ರಿ? 180. ಓಕೆ, ಎಸ್ ನೋಡ್ರಿ. ಸೊ ಹಾಗಾಗಿ ನಾನು ಹೇಳ್ತೀನಿ, ಯಾವತ್ತು ರಿವಿಷನ್ ಮಾಡ್ಕೋತಿರ್ಬೇಕು. ನಾ ಇದನ್ನ ರಿವಿಷನ್ ಮಾಡಿಸ್ತೀನಿ, ಬಟ್ ಆದ್ರೂ ಕೂಡ ನೀವು ರಿವಿಷನ್ ಮಾಡ್ಬೇಕ್ರಿ. ತಿಳಿದಂತೆ ಆಗ್ತದೆ, ಎಲ್ಲಾನು ತಿಳಿತದ ನಂಗೆ ಗೊತ್ತ. ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲೇ ಇಲ್ರಿ. ಯಾಕೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ, ನಿಮ್ದು ನೀವು ಪೂರ್ತಿ ನಿಮ್ ಗುಣಗಳು ನನಗೇನ್ ಗೊತ್ತಿಲ್ಲ.
ನಂಗೆ ಗೊತ್ತಿಲ್ಲ, ನಾ ಸುಮ್ಮನೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಅದ ಅಂತ ಸುಳ್ಳು ಹೇಳಲ್ರಿ. ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಬಟ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಅದ, ನಿಮ್ಗೆ 100% ಸೈಕಾಲಜಿ ಅರ್ಥ ಆಗ್ತದೆ. ಸೊ ಅದನ್ನ ಮಾಡಿ ತೋರಿಸಿದವ್ರು. ಸೈಕಾಲಜಿ ಔಟ್ 30 ಜನ, ಸಾರಿ 30 ಔಟ್ ಆಫ್ 30 98 ಜನ ತಗೊಂಡಾರ ಸೈಕಾಲಜಿ ನಮ್ ಸ್ಟೂಡೆಂಟ್ಸ್. 98 ಜನ 30ಕ್ಕೆ 30. ಸೊ ಇಂಡೈರೆಕ್ಟ್ ಆಗಿ ಕೆಲವೊಬ್ರು ಅಲ್ಲಿ ಇಲ್ಲಿ ಯೂಟ್ಯೂಬ್ ನೋಡಿದವರು, ಸುಮ್ಮಲ್ಲಿ ಈಗ ಅದು ಹೊಲ್ದಾಗ ದಾಣಿ ಐತಿರಲ್ರ, ಅಲ್ಲಿ ಇದೆಲ್ಲ ಹಿಂಗ ಐಕೊಂಡು ಬಂದ್ರೆ 25+ ಸ್ಕೋರ್ ಮಾಡ್ಯಾರ ಬಹಳ ಜನರು. ಈಗ ಬೇರೆ ಬೇರೆ BEd ಕಾಲೇಜ್ಗಳಲ್ಲಾಗ್ಲಿ, ಓಕೆನಾ, 25+ ಸ್ಕೋರ್ ಮಾಡ್ಯಾರ. ಕೆಲವೊಬ್ರು ಅವಾಗ ನೋಡಿದ್ರೆ ಸ್ವಲ್ಪ ಕಡಿಮೆ ಮಾಡ್ಯಾರ. ಕೆಲವೊಬ್ರು ಡೈಲಿ ನೋಡಿದ್ರು ಕ್ಲಾಸ್ ಕೇಳಿಲ್ರಿ ಅವ್ರು. ಓಕೆ, ಅವ್ರು ಒಂದು 20 ಹಂಗ್ ಮಾಡ್ಯಾರ. ಕೆಲವೊಬ್ರಿಗೆ ಗೊತ್ತಿರ್ತದೆ ಕ್ಲಾಸ್ ತೊಗೊಳೋದು, ಆದ್ರೂ ಕೂಡ ನೋಡಿರ್ಲ. ಸೊ ಹಂಗೂ ಆಗಿರ್ತಾವ. ಸೊ ಒಟ್ಟಾರೆ ಹೇಗೆ ಅಂತಂದ್ರೆ 50 ಕ್ವಶನ್ಸ್ಗಳು ಸೈಕಾಲಜಿ ಒಳಗೆ ಭಾಳ್ರಿ. ಓಕೆನಾ, ಅತಿ ಪ್ರಮುಖ ವಿಷಯ ಯಾವ್ದಪ್ಪ ಅಂದ್ರೆ ಸೈಕಾಲಜಿ. 50 ಕ್ವಶನ್ಸ್ಗಳು ಬರ್ತಾವ್ರಿ. ಓಕೆ, ಎಸ್, ಸ್ಟಾರ್ಟ್ ಮಾಡೋಣ್ರಿ. ಮೌಲ್ಯಮಾಪನ ಅಂತಂದ್ರೆ ಏನು? ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ. ಈಗ ಭಾರತ ಸರ್ಕಾರ ಯಾವ ರೀತಿಯ ಮೌಲ್ಯಮಾಪನ ಅಥವಾ ಕರ್ನಾಟಕ ಸರ್ಕಾರ ಯಾವ ರೀತಿಯ ಮೌಲ್ಯಮಾಪನ ಅಳವಡಿಸ್ಕೊಂಡಿದ್ವಿ ಅಂದ್ರೆ ನಾವು CCE ಅಂತ ಹೇಳ್ತೀವಿ. CCE ಅಂದ್ರೆ ಏನ್ರಿ? ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ CCE ಇವ್ಯಾಲ್ಯೂಯೇಷನ್ ಅನ್ನು ಅಳವಡಿಸ್ಕೊಂಡಿದ್ವಿ. ಏನ್ರಿ ಸರ್ ಕಂಟಿನ್ಯೂಸ್ ಅಂಡ್ ಮತ್ತೆ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ಏನು? ನೋಡ್ರಿ, ನಾ ಹೇಳಿದೆ ತರಗತಿಯಲ್ಲಿ ಸೃಜನಾತ್ಮಕ, ಬುದ್ಧಿವಂತರು, ಪ್ರತಿಭಾವಂತರು, ಶೈಕ್ಷಣಿಕವಾಗಿ ಹಿಂದುಳಿದವ್ರನ್ನ ಇರ್ತಾರ. ಆದ್ರೆ ಕೆಲವೊಂದು ಮಗು ಆ ಪಾಠದಲ್ಲಿ ಹುಷಾರಿಲ್ರಿ, ಆಟದಾಗ ಹುಷಾರನ. ನೀವು ಅವನು ಪಾಠದಾಗ ಹುಷಾರಿಲ್ಲ, ಆದ್ರ ಆಟದಾಗ ಹುಷಾರನ್ನ. ನೀವು ಊಟದಾಗ ಹುಷಾರಿದ್ರಿ. ನಾವ್ ಪಾಠದಾಗಿನೂ ಇಲ್ರಿ, ಆಟದಾಗಿನೂ ಇಲ್ರಿ, ಊಟದಾಗ ಹುಷಾರಿದ್ವಿ ಅಂದ. ಹೌದಲ್ರಿ? ಸೊ ಹಾಗಾಗಿ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ಕೇವಲ ಪಠ್ಯ ಅಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆಯನ್ನು ಕೂಡ ಗಮನಿಸಿ ಆ ಮಗುವಿಗೆ ಅಂಕವನ್ನ ನೀಡ್ಬೇಕು. ಹಾಗಾಗಿ CCE ಮೌಲ್ಯಮಾಪನವನ್ನ ಜಾರಿಗೆ ತಂದಿದ್ದಾರೆ. ಓಕೆ, ಎಸ್. ನೋಡ್ರಿ, ಸ್ವಲ್ಪ್ರಿ ನೀವು ಒಂದ್ ಸ್ವಲ್ಪ ಕಿಶನ್ ಅವ್ರೆ ಸ್ವಲ್ಪ ನೀವು ಸೈಲೆಂಟ್ ಆದ್ರೆ ಚಲೋ ಆಗ್ತದೆ. ಯಾಕೆ ಪಾಪ ಅವ್ರಿಗೆ ಇಲ್ಲ, ನೀವು ಹೊರಗೆ ಡಿಸ್ಕಸ್ ಮಾಡ್ರಿ, ಇಲ್ಲ 8:30 ಡಿಸ್ಕಸ್ ಮಾಡೋಣ. ಅದ್ರ ಬಗ್ಗೆ 8:30 ನಮಗ್, ಯಾಕಂದ್ರೆ ಈವ್ನಿಂಗ್ 8:30 ಮಾರ್ನಿಂಗ್ 8:30 ತನಕ ಟೈಮ್ ಅದ. ಹೌದಾ, ಡಿಸ್ಕಸ್ ಮಾಡೋ ಪಾಪ ಅವ್ರಿಗೆಲ್ಲ. ಅವ್ರಿಗೆ ನನಗೇನಿಲ್ರಿ, ಅವ್ರಿಗೆ ಡಿಸ್ಟರ್ಬೆನ್ಸ್ ಅಲ್ಲತ್ತ ಅವ್ರು ಹೇಳಂದ್ರಿ. ಹಾ, ಓಕೆ, ಅಂದಿಸ್ಬೇಡ್ರಿ ನೀವು. ಹೌದಾ ಅಂತ ಅಂದಿಸ್ದ್ರೆ ಹೆಂಗ್ರಿ? ಓಕೆ, ಇರ್ಲಿ. ಓಕೆ ಓಕೆ, ನೋಡ್ರಿ. ಸೊ ಹಾಗಾಗಿ ನೋಡ್ರಿ, ನೀವು ಸುಮ್ಮನೆ ನೋಡ್ರಿ, ಅಟ್ಟೆ ನಂಗೆ ನೋಡ್ರಿ, ಅಲ್ಲೇ ವಿಡಿಯೋ ನೋಡ್ರಿ ನೀವು. ಓಕೆ, ಸೊ ಹಾಗಾಗಿ ಇದರ ಉದ್ದೇಶ ಏನಂತಂದ್ರ ಪಠ್ಯ ಪ್ಲಸ್ ಪಠ್ಯೇತರ ಅಂತ ಹೇಳ್ಬೇಕು. ಮೌಲ್ಯಮಾಪನ ಅಂದ್ರೆ ಪಠ್ಯ ಪ್ಲಸ್ ಪಠ್ಯೇತರ. ಸೊ ಹಾಗಾಗಿ ಮೌಲ್ಯಮಾಪನ ಎಂದರೆ ಎಕ್ಸಾಮ್ ಕೇಳಿದ್ರೆ ಪರಿಮಾಣಾತ್ಮಕವಾದದ್ದು, ಗುಣಾತ್ಮಕವಾದದ್ದು, ಪರಿಮಾಣಾತ್ಮಕ ಪ್ಲಸ್ ಗುಣಾತ್ಮಕ. ಓಕೆನಾ, ಕ್ವಾಂಟಿಟೇಟಿವ್ ಹೇಳಿ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಇದ್ರ ಮೇಲೆ ಕ್ವಶನ್ ಆಗ್ಯದ್ರಿ. ಬೆಳವಣಿಗೆ ಮತ್ತು ವಿಕಾಸ ಆಗ್ಯದಲ್ರಿ. ಬೆಳವಣಿಗೆ ಅಂದ್ರೆ ಏನ್ರಿ? ಸಣ್ಣಗಿದ್ದಾಗ ಸಣ್ಣಗಿದ್ದ, ದೊಡ್ಡವಾದಾಗ ದೊಡ್ಡವ. ಇದೇನ್ರಿ ಬೆಳವಣಿಗೆ. ವಿಕಾಸ ಅಂತಂದ್ರೆ ಸಣ್ಣಗಿದ್ದಾಗ ಏನು ತಿಳಿತಿದ್ರಿ, ದೊಡ್ಡವಾದಾಗ ಎಲ್ಲಾನು ತಿಳಿತು, ಇದಕ್ಕೆ ವಿಕಾಸ ಅಂತ ಕರಿತೀವಿ. ಸೊ ಅಲ್ಲೂ ಕೂಡ ಬೆಳವಣಿಗೆ ಮತ್ತು ವಿಕಾಸ, ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ನಿಮಗೆ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಎಂಬ ಪದಗಳು ಬಂದಿರ್ತಾವ. ಸೊ ಹಾಗಾಗಿ ನೋಡ್ರಿ, ಮೌಲ್ಯಮಾಪನ ಅಂತಂದ್ರೆ ಇವ್ಯಾಲ್ಯೂಯೇಷನ್ ಅಂದ್ರೆ ಏನ್ರಿ ಸರ್ ಅಂದ್ರೆ ಕ್ವಾಂಟಿಟೇಟಿವ್ ಪ್ಲಸ್ ಕ್ವಾಲಿಟೇಟಿವ್ ಅಂತಕ್ಕಂಥ. ಓಕೆನಾ, ಕ್ವಾಂಟಿಟೇಟಿವ್ ಪ್ಲಸ್ ಕ್ವಾಲಿಟೇಟಿವ್, ಇದನ್ನೇ ನಾವು ಏನಂತ ಕರಿತೀವಿ? ಮೌಲ್ಯಮಾಪನ ಅಂತ ಕರಿತೀವಿ. ಓಕೆ, ನೋಡ್ರಿ ಉದಾಹರಣೆ ಹೇಳ್ತೀನಿ ನಿಮಗೆ. ಏನ್ರಿ ಉದಾಹರಣೆ ಅಂತಂದ್ರ, ರಮೇಶ್ ಎಂಬ ವಿದ್ಯಾರ್ಥಿಯು ವಿಜ್ಞಾನ ವಿಷಯದಲ್ಲಿ 92% ಅಂಕವನ್ನು ಪಡೆದಿದ್ದಾನೆ. ಓಕೆ, ಆತನ ಸಾಧನೆ ತೃಪ್ತಿಕರವಾಗಿದೆ. ಆತನ ಸಾಧನೆ ತೃಪ್ತಿಕರವಾಗಿದೆ. ಇದೇನಂದ್ರೆ ಮೌಲ್ಯಮಾಪನ. ಓಕೆ, ಈ ಕೆಲವೊಬ್ರು ಹೇಳ್ತಾರ ನನ್ ಮಗ ಎಷ್ಟು ತಗೊಂಡ್ರಿ ಅಂದ್ರೆ 89 ತಗೊಂಡ್ರಿ, ಬಟ್ ಬಾಜು ಮನಿದವ್ರು ಎಷ್ಟು ತಗೊಂಡ್ರ 95 ತಗೊಂಡ್ರಿ, ಅವ್ನ ಸಾಧನೆ ತೃಪ್ತಿಕರ ಆಗಿರ್ಲ. ಸೊ ಮೌಲ್ಯಮಾಪನ ಅಂತಂದ್ರ ಇಲ್ಲಿ ಇವ 92% ಅಂಕ ಅಂತ ಅನ್ನೋದಲ್ಲ, ಇದಕ್ಕೆ ನಾವು ಏನಂತ ಕರಿತೀವಿ? ಮಾಪನ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಮಾಪನ ಅಂತ ಕರಿತೀವ್ರಿ. ಅಜಯ್ ಸರ್, ಅದನ್ನು ಅಲ್ಲ ಅಂಡು ಮಾಡಿದ್ರು ಅದು ಹಿಸ್ಟ್ರಿ ಕ್ಲಾಸಿಗೆ ಹಿಂಗೆ ಆಗಿತ್ರಿ. ಹೆಂಗ್ರಿ? ಹೌದಾ? ಓಕೆ, ಎಸ್. ನೋಡ್ರಿ, ಮಾಪನ ಅಂತಂದ್ರೆ ಏನು, ಅಳತೆ ಅಂತಂದ್ರೆ ಏನು ಅಂತಂದ್ರೆ 92% ಅಂಕವನ್ನ ಪಡೆದಿದ್ದಾನ ಅಂತಾರಲ್ಲ, ಅದು ಮಾಪನ. ಓಕೆ, ಅದಕ್ಕೆ ನಾವ್ ಏನಂತ ಕರಿತೀವಿ? ಇದು ಏನ್ರಿ? ಇದು ಏನಪ್ಪಾ ಅಂತಂದ್ರೆ ಪರಿಮಾಣಾತ್ಮಕ. ಪರಿಮಾಣಾತ್ಮಕ 92% ಅಂಕ ಪಡೆದಿದ್ದಾನೆ ಅನ್ನೋದು ಪರಿಮಾಣಾತ್ಮಕ. ಆದ್ರೆ ಗುಣಾತ್ಮಕ ಯಾವ್ದ್ರಿ ಸರ್? ಆತನ ಸಾಧನೆ ತೃಪ್ತಿಕರವಾಗಿದೆ, ಇದು ಗುಣಾತ್ಮಕ. ಓಕೆ, ಕೆಲವೊಬ್ರು ನೋಡ್ರಿ, ಎಲ್ರಿ ಈಗ ಕೆಲವೊಂದು ಸ್ಟೂಡೆಂಟ್ಸ್ ಇರ್ತಾರ್ರಿ,
ಸುಮ್ಮ ಅವರೆಲ್ಲ ನಾಯಕತ್ವ ಗುಣ ಇರ್ತಾವ, ಕ್ರೀಡೆ ಒಳಗೆ ಚೆನ್ನಾಗಿರ್ತಾರ, ಟೀಚರ್ ಜೊತೆ ಚೆನ್ನಾಗಿ ಹಚ್ಕೊಂಡಿರ್ತಾರ. ಅವ ಏನೋ ಒಂದು 62 ತೊಗೊಂಡಿದ್ರೆ ಸರ್ ಫುಲ್ ಖುಷಿ ಆಗ್ತಾರೆ, ನೋಡ್ ಮೇಘರಾಜ್ 62 ತೊಗೊಳನ, ಭಾರಿ ಖುಷಿ ಆಯ್ತಪ್ಪ, ಚಲೋ ಸ್ಕೋರ್ ಮಾಡಿದೆ ಅಂತ. ಅದೇ ಬುದ್ಧಿವಂತ ಹುಡುಗಿ 98 ತೊಗೊಂಡಿನಂದ್ರ ಇನ್ನೊಂದ್ ಜರ ಓದ್ಬೇಕಲ್ಲ, ಹುಚ್ಚ 99 ಮಾಡ್ಬೇಕಲ್ಲ ಅಂತ ಬೈತಾರೆ, ಹೌದಲ್ರಿ? ಸೊ ಕೇವಲ ಮೌಲ್ಯಮಾಪನ ಅಂದ್ರೆ ಈಗ ಹೆಂಗದಪ್ಪ ಎಟ್ ಪ್ರೆಸೆಂಟ್ ಅಂತಂದ್ರ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ. ಯಾವ್ದನ್ನ ನಾವು ಪರಿಮಾಣಾತ್ಮಕ ಅಂತ ಕರಿತೀವಿ ಅಂದ್ರ ಆತನ ಸಾಧನೆ 92% ಸ್ಕೋರ್ ಮಾಡಿದಾನ ಅನ್ನೋದು ಪರಿಮಾಣಾತ್ಮಕ. ಆದರೆ ಗುಣಾತ್ಮಕ ಎಂಬುದು ಆತನ ಸಾಧನೆ ತೃಪ್ತಿಕರವಾಗಿದೆ ಅಂತಕ್ಕಂಥದ್ದು. ಇನ್ನು ಜಸ್ಟ್ ಪಾಸ್ ಆದ್ರೂ ಸಾಕ್ಬಿಡು, ಪಾಸ್ ಆಗಿದ್ಲ ಖುಷಿ ಆಯ್ತು ತಗೋ, ಇದು ತೃಪ್ತಿಕರವಾಗಿದೆ ಅಂತ ಅರ್ಥ. ಈಗೇನು ನಾವು 90+ ಸ್ಕೋರ್ ಮಾಡಿದ್ರು ಇಲ್ಲ, ನೀ ಇನ್ನೊಂದ್ ಸ್ವಲ್ಪ ಸ್ಕೋರ್ ಮಾಡ್ಬೇಕಿತ್ತು, ನಿನಗ್ ಮುಂದೆ ಹೆಲ್ಪ್ ಆಗ್ತಿತ್ತು, ಓಕೆನಾ? ಇನ್ನೊಂದ್ ಸ್ವಲ್ಪ ಸ್ಕೋರ್ ಮಾಡ್ಬೇಕಾಗಿತ್ತು ಅವ್ರು ಕೇವಲ ಗುಣಾತ್ಮಕವಾಗಿ ನೋಡ್ಲತ್ತಿಲ್ರಿ, ಅವರು ಕೇವಲ ಪರಿಮಾಣಾತ್ಮಕವಾಗಿ ನೋಡ್ಲತ್ತಾರ. ಓಕೆ, ಎಸ್. ಹಾಗಾಗಿ ನಾವು ಮೌಲ್ಯಮಾಪನ ಅಂತಂದ್ರೆ ಏನಂತ ಹೇಳ್ಬೇಕು? ಪರಿಮಾಣಾತ್ಮಕ ಪ್ಲಸ್ ಗುಣಾತ್ಮಕ, ಇದನ್ನೇ ನಾವು ಮೌಲ್ಯಮಾಪನ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ. ಮೌಲ್ಯಮಾಪನ ಎಂದರೆ ಬೆಲೆ ಅಥವಾ ಯೋಗ್ಯತೆ ಅಥವಾ ಗುಣಮಟ್ಟ ಎಂದರ್ಥ. ಮೌಲ್ಯಮಾಪನ ಅಂತಂದ್ರೆ ಏನ್ರಿ? ಬೆಲೆ ಅಂತ ಅರ್ಥ, ಓಕೆನಾ? ವ್ಯಾಲ್ಯೂ ಅಂತ ಕರಿತೀವಿ, ಅಥವಾ ನಾವೇನಂತ ಕ್ವಾಲಿಟಿ ಅಂತ ಕರಿತೀವಿ, ಓಕೆನಾ? ಗುಣಮಟ್ಟ ಅಥವಾ ಯೋಗ್ಯತೆ ಅಥವಾ ಬೆಲೆ ಅಂತ ಅರ್ಥ ಮೌಲ್ಯಮಾಪನ ಅಂತಕ್ಕಂಥದ್ದು. ಓಕೆ, ನೋಡ್ರಿ ಇಲ್ಲಿ ನಾವು ಯಾವ ರೀತಿ ರೀ ಸರ್ ಅಂದ್ರೆ ಪಠ್ಯ ಪ್ಲಸ್ ಪಠ್ಯೇತರ ಚಟುವಟಿಕೆಗಳಲ್ಲಿನ ಪಠ್ಯ ಪ್ಲಸ್ ಪಠ್ಯೇತರ ಅಥವಾ ಸಹಪಠ್ಯ ಅಂತ ಕರಿತೀವಿ. ಪಠ್ಯ ಪ್ಲಸ್ ಪಠ್ಯೇತರ ಚಟುವಟಿಕೆಗಳು ಅವುಗಳನ್ನೆಲ್ಲ ಗಮನಿಸಿ ನಾವೇನ್ ಮಾಡ್ತೀವಿ? ಆ ಮಗುವನ್ನ ಮೌಲ್ಯಮಾಪನ ಮಾಡ್ತೀವಿ. ಈಗ ಒಂದ್ ಸರ್ತಿ ನೋಡ್ರಿ, B.Ed ನಾಗ ಎಲ್ಲ ನೀವು B.Ed ಮುಗಿಸ್ ಬಂದಿರಿ, ಎಲ್ಲ ಇಂಟರ್ನಲ್ ಮಾರ್ಕ್ಸ್ CR ಇದ್ದವ್ರಿಗೆ ಹೆಚ್ಚಿಗೆ ಕೊಟ್ಟಾರ್ರಿ. ಯಾಕೆ CR ಇದ್ದವ್ರು ಅಂದ್ರೆ ಏನ್ ಲೀಡರ್ ಇದ್ದವ್ರಿಗೆ ಹೆಚ್ಚಿಗೆ ಕೊಟ್ಟಿರ್ತಾರಲ್ರಿ? ಕೊಟ್ರಲ್ರಿ ಸರ್? ನೀವೆಲ್ಲ ಜಗಳ ಮಾಡಿರ್ತೀರಿ ಸರ್, ಇಂಟರ್ನಲ್ ಮಾರ್ಕ್ಸ್ ಅವ್ರಿಗೆ ಅಂದ್ರೆ 20ಕ್ಕೆ 18 ಕೊಟ್ಟಿರಿ, ನನಗೆ 10 12 ಕೊಟ್ಟಿರಿ ಅಂತ ಜಗಳ ಮಾಡಿರ್ತಿರಲ್ಲ. ಸೊ ಯಾಕೆ ಅವ್ರಿಗೆ ಹೆಚ್ಚಿಗೆ ಕೊಟ್ಟಿರ್ತಾರ ಅಂತಂದ್ರೆ ಕೇವಲ ಪಠ್ಯ ಅಷ್ಟೇ ನೋಡಿರಂಗಿಲ್ರಿ, ಪಠ್ಯೇತರನು ನೋಡಿರ್ತಾರ. ಪಾಪ ಅವ ಫಂಕ್ಷನ್ ಮಾಡಿರ್ತಾನ, ವೆಲ್ಕಮ್ ಮಾಡಿರ್ತಾರ ಜೂನಿಯರ್ಸಿಗೆ, ಸೀನಿಯರ್ಸಿಗೆ ಫೇರ್ವೆಲ್ ಮಾಡಿರ್ತಾರ, ಓಕೆ? ನಾಯಕತ್ವ ಗುಣ ನೋಡಿರ್ತಾರ, ಹೌದಲ್ಲ? ಸೊ ಹಾಗಾಗಿ ನೀವ್ ಏನು ಕಂಪ್ಲೇಂಟ್ ಮಾಡಂಗಿಲ್ರಿ, ಏನು ಕೇಳಪ್ಲೇ ಇಲ್ಲ, ನೀವೇನ್ ಕೇಳಿದ್ರು ಅವರು ಕಡಿಮೆ ಮಾಡಂಗಿಲ್ಲ. ಓಕೆ, ಸೊ ಹಾಗಾಗಿ ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳಲ್ಲಿನ ಸಾಧನೆ, ಶಾಲಾ ಸನ್ನಿವೇಶದಲ್ಲಿ ವಿವಿಧ ಪಾತ್ರಗಳ ನಿರ್ವಹಣೆ. ಕೆಲವೊಂದ್ ಸರ್ತಿ ಕೆಲವೊಂದು CR ಮಾಡಿರ್ತಾರ, ಅವ್ರಿಗೆ ಕ್ಲಾಸ್ ರೂಮ್ ಒಳಗೆ ಕ್ಲಾಸ್ ರಿಪ್ರೆಸೆಂಟೇಟಿವ್ ಲೀಡರ್ ಮಾಡಿರ್ತಾರ. ಸೊ ವಿವಿಧ ಕೆಲವೊಂದ್ ಸರ್ತಿ ಫಂಕ್ಷನ್ಸ್ ಇರ್ತಾವ, ಕೆಲವೊಂದ್ ಸರ್ತಿ ಅವ್ನ ನಾಟಕ ಚೆನ್ನಾಗಿ ಮಾಡ್ತಿರ್ತಾನ, ಓಕೆನಾ? ಕ್ವಿಜ್ ಒಳಗೆ ಫಸ್ಟ್ ಬರ್ತಿರ್ತಾನ, ಕ್ರೀಡೆ ಚೆನ್ನಾಗಿ ಆಡಿ ಅವ್ರ ಸ್ಕೂಲ್ ಅನ್ನ ಜಿಲ್ಲಾ ಮಟ್ಟದಲ್ಲಿ ಪ್ರತಿನಿಧಿಸಿರ್ತಾನ ಅಥವಾ ರಾಜ್ಯ ಮಟ್ಟಕ್ಕೆ ಒಯ್ದಿರ್ತಾನ. ಮತ್ತ ಅವ್ನಿಗೆ ಹೆಂಗ್ ಕಡಿಮೆ ಮಾರ್ಕ್ಸ್ ಕೊಡ್ಬೇಕು ಹೇಳಿ? ಅವ್ರ ಶಾಲೆಯನ್ನ ಪ್ರತಿನಿಧಿಸುವ. ಹಾಗಾಗಿ ಮೌಲ್ಯಮಾಪನ ಅಂತಕ್ಕಂಥದ್ದು ಈಗ ಎಟ್ ಪ್ರೆಸೆಂಟ್ ಏನ್ ಮಾಡ್ತಾರೆ ಅಂದ್ರೆ ಕೇವಲ ಪಠ್ಯ ಅಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆಗಳು. ಯಾವ್ಯಾವ್ರಿ ಪಠ್ಯೇತರ ಚಟುವಟಿಕೆ ಅಂದ್ರೆ ಕ್ರೀಡೆ ಆಗ್ಲಿ ಅಥವಾ ವಿವಿಧ ಶಾಲಾ ಸನ್ನಿವೇಶಗಳಲ್ಲಿ ವಿವಿಧ ಪಾತ್ರಗಳನ್ನ ನಿರ್ವಹಣೆ, ಸಾಂಸ್ಕೃತಿಕ ಚಟುವಟಿಕೆಗಳಾಗ್ಲಿ, ಈಗ ಡ್ರಾಮಾ ಹೇಳಿದ್ರೆ ಡ್ರಾಮಾ ಮಾಡೋದಾಗ್ಲಿ, ನಾಟಕ ಮಾಡೋದಾಗ್ಲಿ, ಇವೆಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳು. ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸುವುದು ಎಲ್ಲವನ್ನು ಗಮನಿಸ್ಕೊಂಡು ಮಗುವನ್ನ ಮೌಲ್ಯಮಾಪನ ಮಾಡ್ತಾರ. ಸೊ ಇದನ್ನೇ ನಾವು CCE ಮೌಲ್ಯಮಾಪನ ಅಂತ ಕರಿತೀವಿ, ಓಕೆನಾ? ಇವೆಲ್ಲವೂ ಗಮನದ ಇಟ್ಟುಕೊಂಡು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವನ್ನಾಗಿ 2 ವಿಧಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಯಾವ್ದಾದ್ರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಯಾವ್ದ್ರಿ? ನಿರಂತರ ಮತ್ತು ವ್ಯಾಪಕ, ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ. ಒಟ್ಟಾರೆಯಾಗಿ ಯಾವ ರೀತಿ ಮೌಲ್ಯಮಾಪನ ಅಂದ್ರೆ CCE ಅಂತ ಕರಿತೀವಿ, ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಆದ್ರೆ ಇವುಗಳನ್ನ ಡಿವೈಡ್ ಮಾಡಿದಾಗ ಕಂಟಿನ್ಯೂಸ್ ಒಂದು, ಕಾಂಪ್ರಿಹೆನ್ಸಿವ್ ಒಂದು. ಓಕೆ, ನಿರಂತರ ಮೌಲ್ಯಮಾಪನ ಮತ್ತು ವ್ಯಾಪಕ ಮೌಲ್ಯಮಾಪನ. ಈಗ ನೋಡ್ರಿ, ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಓಕೆ, ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ, ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಓಕೆ, ಮೌಲ್ಯಮಾಪನವನ್ನ ಬ್ರಾಡ್ ಆಗಿ ನಾವು ಕನ್ಸಿಡರ್ ಮಾಡಿದಾಗ, ಓಕೆ, ವಿಶಾಲವಾಗಿ ಕನ್ಸಿಡರ್ ಮಾಡಿದಾಗ 2 ರೀತಿಯಲ್ಲಿ ವಿಂಗಡಣೆಯನ್ನ ಮಾಡಿದ್ರು. ಒಂದು ನಿರಂತರ ಮತ್ತು ಓಕೆ, ಇನ್ನೊಂದು ವ್ಯಾಪಕ. ನಿರಂತರ ಮೌಲ್ಯಮಾಪನ ಅಂತಂದ್ರೆ ಏನ್ರಿ? ನಿರಂತರವಾಗಿ ಮೌಲ್ಯಮಾಪನ ಮಾಡ. ವ್ಯಾಪಕ ಅಂತಂದ್ರಿ ನೀವ್ ಏನ್ ಹೇಳ್ತೀರಿ ಎಲ್ರಿಗೂ ಗೊತ್ತ್ರಿ? ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು ಸಮೇಟಿವ್ ಅಸೆಸ್ಮೆಂಟ್ ಹೇಳ್ತೀರಿ. ರಚನಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಹೇಳ್ತೀರಿ. ಓಕೆ, ಆ ರಚನಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಪ್ರತಿ ವರ್ಷ ಕೇಳ್ತಾರೆ. ಓಕೆ, ಬಹಳ ಇಂಪಾರ್ಟೆಂಟ್ ರೀ. ಬಟ್ ನೀವ್ ಹಿಂಗ್ ಆನ್ಸರ್ ಹೇಳಿದ್ರೆ ಹೆಂಗ್ರಿ? ನಾ ಅದಕ್ಕೆ ಓಕೆ, ಆ ಸಂಕಲನಾತ್ಮಕ ಮೌಲ್ಯಮಾಪನ ಮತ್ತು ರಚನಾತ್ಮಕ ಮೌಲ್ಯಮಾಪನ ಅವು 2 ಏನದಾವಲ್ಲ, ಇವ್ರ ಒಳಗಡೆ ಬರ್ತಾವ್ರ ಮಾತ್ರ. ಓಕೆ, ಎಸ್. ಈಗ ನಾವು ಬ್ರಾಡ್ ಕಾನ್ಸೆಪ್ಟ್ ವಿಶಾಲವಾಗಿ ನೋಡಿದಾಗ ಮೌಲ್ಯಮಾಪನವನ್ನ ನಾವು CCE ಮೌಲ್ಯಮಾಪನ ಫಸ್ಟ್ ಕರೆದಿವ. ಅವುಗಳಲ್ಲಿ ಮತ್ತೆ 2 ವಿಧಗಳು. ಯಾವ? ನಿರಂತರ ಮತ್ತು ವ್ಯಾಪಕ. ನಿರಂತರ ಮೌಲ್ಯಮಾಪನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಬೋಧನೆಯ ಪೂರ್ವದಲ್ಲಿ, ಬಿಫೋರ್ ಟೀಚಿಂಗ್, ನೀವು
ಪ್ರೀವಿಯಸ್ ನಾಲೆಜ್ ಚೆಕ್ ಮಾಡ್ಬೇಕಂತ ಬಿ ಎಡ್ ಒಳಗೆ ಕೆಲವೊಂದು ಕ್ವಶನ್ಸ್ ಕೇಳ್ತೀರಿ. ನಾ ಹೇಳಿ ನಿಮ್ಗೆ ಆಲ್ರೆಡಿ ಏನ್ ಹೇಳಿನ್ರಿ, ನಾವು ಬಿ ಎಡ್ ಇದ್ದಾಗ ನಮ್ದು ಯಾವ್ದಿತ್ತಂದ್ರೆ ಗುರುತ್ವ ಅಂತಕ್ಕಂಥ ಚಾಪ್ಟರ್ ಇತ್ರಿ. ಯಾವ್ದ್ರಿ? ನಾವೇನ್ ಮಾಡ್ತಿದ್ವಿ, ಗುರುತ್ವ ಅಂತಕ್ಕಂಥ ಚಾಪ್ಟರ್ ಫಸ್ಟ್ ಬಂದು ಚಾಪೀಸ್ ಮ್ಯಾಲ ಹೋಗಟ್ಟದು ಕೆಳಗ್ ಬಿತ್ತು, ಮೇಲೆ ಎಸೆದ ಚಾಪೀಸ್ ಯಾಕೆ ಕೆಳಗ್ ಬಿತ್ರಿ ಅಂತ ಕೇಳೋರು. ಒಂದೊಂದು ಹೇಳ್ತಿರ್ತಾರ ಹುಡುಗರು. ಹೌದ್ರಿ ಸರ್, ಕೆಳಗ್ ಗ್ರಾವಿಟೇಷನಲ್ ಫೋರ್ಸ್ ಅದರಿ, ಗುರುತ್ವಾಕರ್ಷಣ ಶಕ್ತಿ ಅದರಿ ಸರ್. ಓಕೆ, ಈ ರೀತಿ ಹೇಳ್ತಾರೆ. ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಸುತ್ತಲು ಕಾರಣವೇನು? ಹೌದ್ರಿ, ಸೊ ಗ್ರಾವಿಟೇಷನಲ್ ಫೋರ್ಸ್. ಅಥವಾ ಈ ನ್ಯೂಟನ್ ಅಂತ ಕೇಳ್ತು. ನ್ಯೂಟನ್ ಯಾವ್ದಕ್ ಸಂಬಂಧಪಟ್ಟಿದಾನ? ನಿಮಗ್ ಗೊತ್ತದೇನ್ರಿ ನ್ಯೂಟನ್ ಬಗ್ಗೆ? ಯಾವ್ದಕ್ ಸಂಬಂಧಪಟ್ಟನ್ರಿ? ಒಟ್ಟಾರೆಯಾಗಿ ಆ ಚಾಪ್ಟರ್ ಹೆಸರನ್ನ ವಿದ್ಯಾರ್ಥಿಗಳ ಬಾಯಿಯಿಂದನೇ ನಾವು ತರಿಸ್ಬೇಕಂತಕ್ಕಂಥದ್ದು ಪ್ರೀವಿಯಸ್ ನಾಲೆಜ್ ಚೆಕ್ ಮಾಡೋದು ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ಓಕೆನಾ? ಎಸ್, ಪೂರ್ವ ಜ್ಞಾನವನ್ನ ಪರೀಕ್ಷೆ ಮಾಡಿರ್ತೀವಿ. ಸೊ ಹಾಗಾಗಿ ನಿರಂತರ ಮೌಲ್ಯಮಾಪನ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಬೋಧನೆಯ ಪೂರ್ವದಲ್ಲಿ, ಬಿಫೋರ್ ಟೀಚಿಂಗ್ ಅಥವಾ ಡ್ಯೂರಿಂಗ್ ಟೀಚಿಂಗ್, ಬೋಧನೆಯ ಸಂದರ್ಭದಲ್ಲಿ ಅಥವಾ ಬೋಧನೆಯ ನಂತರ ಕೈಗೊಳ್ಳುವ ಮೌಲ್ಯಮಾಪನವನ್ನ ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ. ನಿರಂತರ ಮೌಲ್ಯಮಾಪನ ಅಂತಂದ್ರೆ ಏನ್ರಿ ಮೇಡಮ್? ಬೋಧನೆಯ ಪೂರ್ವದಲ್ಲಿ, ಬೋಧನೆಯ ಸಂದರ್ಭದಲ್ಲಿ, ಬೋಧನೆಯ ನಂತರ. ಈಗ ನಾನೇನ್ ಮಾಡಿದೆ, ಬಂದ್ ಕೂಡಲೇ ಮೌಲ್ಯಮಾಪನ ಅಂದ್ರೆ ಏನ್ರಿ ಅಂತ ಕೇಳಿದೆ. ಅದು ಬೋಧನೆಯ ಪೂರ್ವದಲ್ಲಿ. ನಿಮ್ ಪ್ರೀವಿಯಸ್ ನಾಲೆಜ್ ಚೆಕ್ ಮಾಡಿದ್ರಿ? ಸುಮ್ ಏನ್ ಹೇಳ್ತಾರ, ಒಂದ್ 2-3 ಒಗಿಲ್ ಗುಂಡ್ ಅಂತ ಕೇಳಿದ್ರಲ್ಲ. ಹೌದಾ? ಏನಾದ್ರೂ ಒಗಿತೀರಿ ಅನ್ನೋದು ಸರ್ ಹಿಂಗೆ ಅಂತಾರಲ್ರಿ, ಒಗಿರಿ ಅಂತಾರ್ರಿ. ಮತ್ ಒಂದ್ ದಿವ್ಸ ಏನ್ ಮಾಡ್ರಿ ಗೊತ್ತ್ರಿ, ಕಲ್ ತೊಗೊಂಡ್ ಕೂಡ್ರಲ್ಲ ಲಾಸ್ಟ್ ಒಗಿ ಅಂದ್ಕೂಲೆ ಒಗದ್ ಬಿಡ್ರಿ ಸರ್. ನೀವೇ ಒಗಿ ಅಂದ್ರಿ. ಹೌದ್ರಿ, ಒಗಿ ಅಂತಂದ್ರಿ ಸರ್. ಸ್ಕ್ರೀನಿಗೆ ಹತ್ತಂದ್ರಿ, ಮತ್ ಕ್ಲಾಸ್ ನಿಂದ್ರ ಈ ಕಡೆ ಸೈಡ್ ಸರ್, ಈ ಕಡೆ ಸೈಡಿಗೆ ಬರ್ರಿ ಸರ್ ಅಂತ ಹೇಳಿ, ಸರ್ ಒಗಿತೀನ್ರಿ ಈ ಕಡೆ ಬರ್ರಿ ಅಂತ ಹೇಳಿ ಒಗದೇ ಬಿಡ್ರಿ ಒಂದ್ 2-3 ಸರ್ತಿ ಗುಂಡುಗಳು. ಸರ್ ನೀವೇ ಹೇಳಿರಲ್ರಿ ಸರ್, ನಾವ್ ಶಿಕ್ಷಕರ ಮಾತು ಮೀರಲ್ರಿ ಸರ್ ಅಂತ ಹೇಳಿ ಒಗದ್ ಬಿಡ್ರಿ ಅಂತ ಗುಂಡು ತೊಗೊಂಡು ಒಗ್ಯಂಗಿತ್ತೀರಿ. ಮತ್ ಸುಮ್ ಕಾಮಿಡಿ ಮಾಡ್ಲತ್ತೀನ್ರಿ. ಓಕೆ, ಚಾ ಕುಡಿದು ಬರ್ತೀರಿ? ಓಕೆ ನೋಡ್ರಿ, ನಿರಂತರ ಮೌಲ್ಯಮಾಪನ ಅಂದ್ರೆ ಏನ್ರಿ? ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ಏನ್ರಿ? ಬೋಧನೆಯ ನಂತರ ಕೈಗೊಳ್ಳುವ ಮೌಲ್ಯಮಾಪನ. ಓಕೆ, ಬೋಧನೆಯ ಪೂರ್ವದಲ್ಲಿ ಅಂತಂದ್ರೆ ನಾನು ಈಗ ಮಾಡಿ ತೋರಿಸಿದೆ. ಬೋಧನೆಯ ಸಂದರ್ಭದಲ್ಲಿ ಅಂತ ನಾ ಪಾಠ ನಿಮ್ಗೆ ಕ್ವಶನ್ಸ್ ಕೇಳ್ತೀನಲ್ರಿ. ಸೊ ಅದೇ ಬೋಧನೆಯ ಸಂದರ್ಭ. ಬೋಧನೆ ನಂತರ ಅಂದ್ರೆ ನಾನು ಪ್ರತಿದಿನ ಏನ್ ಮಾಡ್ತೀನಿ, ಒಂದ್ ಚಾಪ್ಟರ್ ಮುಗಿದ ನಂತರ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೇಳ್ತೀನಿ, GPSR ಕ್ವಶನ್ಸ್ ಕೇಳ್ತೀನಿ. ಒಂದ್ ಚಾಪ್ಟರ್ ಮುಗಿದ ನಂತರ ಈ ಚಾಪ್ಟರ್ ಮೇಲೆ GPSR ಕ್ವಶನ್ಸ್ ಎಷ್ಟಾಗ್ಯಾವ, HSTR ಎಷ್ಟಾಗ್ಯಾವ, TT ಎಷ್ಟು, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಹಾಕಿರ್ತೀನ. ಸೊ ಇದು ಬೋಧನೆಯ ನಂತರ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ನಿರಂತರ ಮೌಲ್ಯಮಾಪನ. ಈಗ ನಾವೇನ್ ಮಾಡ್ತೀವಿ, ಪ್ರತಿದಿನ ಕ್ಲಾಸ್ ನಿರಂತರ ಮೌಲ್ಯಮಾಪನ ಮಾಡ್ತಾ ಇದೀವಲ್ರಿ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ನಿರಂತರ ಮೌಲ್ಯಮಾಪನ. ನೋಡಿ, ವಿದ್ಯಾರ್ಥಿಗಳ ಶಾಲೆಯಲ್ಲಿನ ಕಲಿಕಾ ಸಂದರ್ಭಗಳು ಹಾಗೂ ತೊಡಗಿಸಿಕೊಳ್ಳುವ ವಿವಿಧ ಚಟುವಟಿಕೆಗಳಲ್ಲಿನ ವರ್ತನೆಯನ್ನು ಅಧ್ಯಯನ ಮಾಡುವುದನ್ನ ನಾವೇನಂತ ಕರಿತೀವಿ? ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ. ನೋಡಿ, ವಿದ್ಯಾರ್ಥಿಗಳ ಶಾಲೆಯಲ್ಲಿನ ಕಲಿಕಾ ಸಂದರ್ಭಗಳು, ಕಲಿಯುವಾಗ ಹಾಗೂ ತೊಡಗಿಸಿಕೊಳ್ಳುವ ವಿವಿಧ ಚಟುವಟಿಕೆಗಳಲ್ಲಿನ ವರ್ತನೆಯನ್ನು ಅಧ್ಯಯನ ಮಾಡುವುದು. ಇಲ್ಲಿ ಕೊಟ್ಟಿ ನೋಡ್ರಿ, ಬೋಧನೆಯ ಪೂರ್ವದಲ್ಲಿ, ಓಕೆನಾ? ಬೋಧನೆಯ ಪೂರ್ವದಲ್ಲಿ, ಬಿಫೋರ್ ಟೀಚಿಂಗ್, ಬೋಧನೆಯ ಸಂದರ್ಭದಲ್ಲಿ, ಡ್ಯೂರಿಂಗ್ ಟೀಚಿಂಗ್, ಅಂಡ್ ಬೋಧನೆಯ ನಂತರ, ಆಫ್ಟರ್ ಟೀಚಿಂಗ್. ಓಕೆ, ಬೋಧನೆ ನಂತರ ಕೈಗೊಳ್ಳುವ ಮೌಲ್ಯಮಾಪನವನ್ನ ಏನಂತ ಕರಿತೀವಿ? ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ. ಸಿಂಪಲ್ ಆಗಿ ಇಷ್ಟ ನೆನ್ಪಿಟ್ಕೊಳ್ರಿ. ನಿರಂತರ ಮೌಲ್ಯಮಾಪನ ಅಂತಂದ್ರೆ ಏನ್ರಿ? ಬೋಧನೆಯ ಪೂರ್ವ, ಬೋಧನೆಯ ಸಂದರ್ಭ, ಬೋಧನೆಯ ನಂತರ. ಓಕೆನಾ? ಎಸ್, ಬಿಫೋರ್, ಡ್ಯೂರಿಂಗ್, ಆಫ್ಟರ್ ಅಂತ ನೆನ್ಪಿಟ್ಕೊಳ್ರಿ. ಓಕೆನಾ? ಈ ಅಥವಾ ಈಗ ನಾನು ಹೇಳಿದೆ, ಈಗ ನೀವು ಹೆಂಗಿರ್ತ ಗೊತ್ತ್ರಿ ಮೌಲ್ಯಮಾಪನ ಹೆಂಗ್ ಕ್ವಶನ್ ಕೇಳ್ಯಾರ ಅಂತಂದ್ರಿ. ಈಗ ನಾನು ಒಂದು ತರಗತಿ ಅಂತ ಕನ್ಸಿಡರ್ ಮಾಡಿದ್ರಿ. ಈಗ ಸೈಕಾಲಜಿ ಒಂದು ಕ್ಲಾಸ್ ಅಂತ ತಗೊಂಡಿದ್ದೆ ಆದ್ರ, ಸೈಕಾಲಜಿ ಕ್ಲಾಸ್ ನನ್ ಮೌಲ್ಯಮಾಪನ ಪಾಠ ಮಾಡುವ ಮುಂಚೆ ನಿಮ್ಗೆ ಪ್ರೀವಿಯಸ್ ನಾಲೆಜ್ ಅನ್ನ ಚೆಕ್ ಮಾಡ್ದ, ಆನಂತರ ಪ್ರಶ್ನೆಗಳನ್ನ ಕೇಳಿದ ಪಾಠ ಆಗ್ತಾ ಆಮೇಲೆ ಲಾಸ್ಟಿಗೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಹಾಕ್ತೀನಿ. ಓಕೆ, ಇದಕ್ಕೆ ನಾವು ನಿರಂತರ ಮೌಲ್ಯಮಾಪನ ಅಂತ ಹೇಳ್ತೀವಿ. ಬಟ್ ನಾನು ಒಂದು ವರ್ಷ ಅಂತ ತಗೊಂಡಪ್ಪ ಅಂತಂದ್ರೆ, ಒಂದು ಶೈಕ್ಷಣಿಕ ವರ್ಷ ಅಂತ ತಗೊಳ್ತೀನಿ, ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆ ಅಂದ್ರೆ ಒಂದು ಸೆಮ್ ಅಂತ ತಗೋತೀನಿ. ಆ ಸೆಮ್ ಅಂತ ಕನ್ಸಿಡರ್ ಮಾಡಿದಾಗೂ ಕೂಡ ನಾನು ಪೂರ್ತಿ ಸೆಮ್ ಪೂರ್ತಿಯಾಗಿ ನಾನು ಏನ್ ಮಾಡ್ಬೇಕು, ಎಲ್ಲಾ ಕ್ಲಾಸ್ಗಳಲ್ಲೂ ಕೂಡ ನಾನು ಪೂರ್ವ ಜ್ಞಾನವನ್ನ ಪರೀಕ್ಷೆ ಮಾಡ್ಬೇಕು. ಬೋಧನೆಯ ಪೂರ್ವದಲ್ಲಿ, ಬೋಧನೆಯ ಸಂದರ್ಭದಲ್ಲಿ, ಬೋಧನೆ ನಂತರ. ಸೊ ಇದಕ್ಕೂ ಕೂಡ ನಾವು ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ. ಒಂದು ಕ್ಲಾಸ್ ಆದ್ರೂ ಕನ್ಸಿಡರ್ ಮಾಡ್ರಿ, 1 ಇಯರ್ 1 ಕೋರ್ಸ್ ಆದ್ರೂ ಕನ್ಸಿಡರ್ ಮಾಡ್ರಿ, ಒಂದು ಸೆಮ್ ಆದ್ರೂ ಕನ್ಸಿಡರ್ ಮಾಡ್ರಿ. ಓಕೆ, ಇದು ನಿರಂತರ ಮೌಲ್ಯಮಾಪನ. ನೋಡ್ರಿ, ತರಗತಿಯ ಪ್ರಾರಂಭದಿಂದ ಕೊನೆಯವರೆಗೆ ಕೈಗೊಳ್ಳುವ ಮೌಲ್ಯಮಾಪನ ಯಾವುದು ಅಂದ್ರೆ ನಿರಂತರ. ತರಗತಿಯ ಪ್ರಾರಂಭದಿಂದ ನಾನು ಬಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ ಪ್ರಾರಂಭದಲ್ಲಿ ಕೇಳ್ದೆ ಮತ್ತು ಕೊನೆಯವರೆಗೆ ಕ್ವಶನ್ಸ್ ಕೇಳ್ತೀನಿ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ನಿರಂತರ ಮೌಲ್ಯಮಾಪನ. ಎಲ್ಲಾ ಪದಗಳ ಅರ್ಥ ಒಂದೇ ರೀ, ಮತ್ತೆ ಹೇಳ್ತೀನಿ, ಎಲ್ಲಾ ಪದಗಳ ಅರ್ಥ ಒಂದೇ. ಆದ್ರೂ ನಾವು ಯಾಕೆ ಅವೆಲ್ಲ ಹಾಕಿರ್ತೀನಿ ಅಂದ್ರೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ ಗೊತ್ತಾಗಂಗಿಲ್ಲ. ಸೊ ಎಲ್ಲಾ ರೀತಿಯಿಂದ ನಿಮ್ಗೆ ಅರ್ಥ ಆಗ್ಲ ಅಂತ ಅರ್ಥ. ಓಕೆ, ಸೊ ಬೋಧನೆ ಪೂರ್ವದಲ್ಲಿ, ಬೋಧನೆ ಸಂದರ್ಭದಲ್ಲಿ, ಬೋಧನೆ ನಂತರ ಅಂತಂದ್ರೆ ಒಂದೇ, ಅಥವಾ
ತರಗತಿಯ ಪ್ರಾರಂಭದಿಂದ ತರಗತಿಯ ಕೊನೆಯವರೆಗೆ ಕೈಗೊಳ್ಳುವ ಮೌಲ್ಯಮಾಪನ ಯಾವುದಂದ್ರೆ ಅದೇ. ಅಥವಾ 5ನೇ ತರಗತಿ ಮಗುವನ್ನ ನೀವು ಪ್ರವೇಶಾತಿಯನ್ನ ನೀಡಿದ್ದೀರಿ, ಆ ಮಗುವಿನ ಮೌಲ್ಯಮಾಪನವನ್ನ ಅಡ್ಮಿಷನ್ ಮಾಡಿದಿಂದ ಪಾಸ್ ಆಗುವವರೆಗೂ ಮಾಡೋ ಮೌಲ್ಯಮಾಪನ ನಿರಂತರ. ಓಕೆ, ನಿರಂತರ ಅಂತಂದ್ರೆ ನಾನು ಹೇಳಿನಿ ತರಗತಿ ಅಂತ ಅಷ್ಟೇ ಅಲ್ಲ, ನೀವು 1 ವರ್ಷ ಅಂತಾನು ಕೂಡ ತಗೋಬಹುದು. ಇನ್ನು ವ್ಯಾಪಕ ಮೌಲ್ಯಮಾಪನ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ಏನ್ರಿ? ಓಕೆ, ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ನೋಡ್ರಿ, ನಾ ಹೇಳಿದೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನ ಪರಿಗಣಿಸಿ. ಇಲ್ಲಿ ಕ್ರೀಡೆ ಬರ್ತದೆ ನಿಮ್ಗ, ಕ್ರೀಡೆ ಸ್ಪೋರ್ಟ್ಸ್ ಆಗ್ಲಿ. ಓಕೆ, ಕೆಲವೊಬ್ರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಯೋಗಾಸನದೊಳಗೆ ಓದೋದ್ ಬರೆಯೋದು ಅಷ್ಟು ಬರಂಗಿಲ್ರಿ ಪಾಪ. ಎವರೇಜ್ ಅವರು ಒಂದ್ 40-50% ಅನ್ನ ಸ್ಕೋರ್ ಮಾಡ್ತಾರ. ಆದ್ರೆ ಯೋಗದಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರ್ತಾರ. ಓಕೆ, ಜಿಲ್ಲಾ ಮಟ್ಟದಲ್ಲಿ ಪ್ರತಿನಿಧಿಸಿರ್ತಾರ. ಸೊ ಹಾಗಾಗಿ ಕ್ರೀಡೆ, ಪಠ್ಯೇತರ ಕ್ರೀಡೆ ಆಗ್ಲಿ, ಮತ್ತೆ ನಾವು ಈಗ ಹೇಳ್ದಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಲಿ, ಓಕೆ, ಕಲ್ಚರಲ್ ಆಕ್ಟಿವಿಟೀಸ್ ಆಗ್ಲಿ. ಓಕೆ, ಸೊ ಇವನ್ನೆಲ್ಲವೂ ಕೂಡ ಗಮನಿಸಿ ನಾವು ಮೌಲ್ಯಮಾಪನವನ್ನ ಮಾಡ್ತಿರ್ತೀವಿ. ಇದೇನೇ ವ್ಯಾಪಕ ಅಂತ ಕರಿತೀವಿ. ವ್ಯಾಪಕ ಅಂತಂದ್ರೆ ದೊಡ್ಡದಂತ ಅರ್ಥ. ಓಕೆನಾ? ವ್ಯಾಪಕ ಅಂತಂದ್ರೆ ಎಲ್ಲವೂ ಕೂಡ ಪಠ್ಯೇತರ ಚಟುವಟಿಕೆಗಳನ್ನ ಕೂಡ ಗಮನಿಸಬೇಕು. ಇದಕ್ಕೆ ನಾವು ವ್ಯಾಪಕ ಮೌಲ್ಯಮಾಪನ ಅಂತ ಕರಿತೀವಿ. ಸೊ ಈಗ ನಿಮ್ಗೆ ಯಾರಾದ್ರೂ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂದ್ರೆ ಏನ್ರಿ ಅಂತ ಕೇಳಿದ್ರಂತಂದ್ರ, ನಿರಂತರ ಅಂತಂದ್ರೆ ಬೋಧನೆ ಪೂರ್ವ, ಸಂದರ್ಭ, ನಂತರ ಅಂತ ಹೇಳ್ಬೇಕು. ವ್ಯಾಪಕ ಅಂದ್ರೆ ಪಠ್ಯ ಪ್ಲಸ್ ಪಠ್ಯೇತರ ಅಂತ ಹೇಳ್ಬೇಕು. ಸೊ ಎಲ್ಲವೂ ಸೇರಿ ನಾವು CC ಅಂತ ಹೇಳ್ತೀವಿ. CC ಅಂದ್ರೆ ಎಲ್ಲನೇ ಬರ್ತದೆ. ಓಕೆ, ಸೊ ನೋಡ್ರಿ ಇಲ್ಲಿ C ಅಂತಂದ್ರೆ ಏನ್ರಿ? ಕಂಟಿನ್ಯೂಸ್ ಅಂತ ಕರಿತೀವಿ. ಕಂಟಿನ್ಯೂಸ್ ಅಂದ್ರೆ ರೆಗ್ಯುಲರ್ ಅಂಡ್ ಕಂಟಿನ್ಯೂಸ್ ಆಕ್ಟಿವಿಟೀಸ್ ಕಂಡಕ್ಟೆಡ್ ಥ್ರೂ ಔಟ್ ದಿ ಇಯರ್. ನೋಡ್ರಿ ಹೇಳಿದೆ 1 ವರ್ಷ ಅಂತ ತಗೊಂಡಿನ ಅಂತ ಹೇಳಿನಲ್, ಥ್ರೂ ಔಟ್ ದಿ ಇಯರ್. 1 ವರ್ಷನ ಪೂರ್ತಿ ಅವ್ರಿಗೆ ಇವ್ಯಾಲ್ಯೂಯೇಷನ್ ಮಾಡೋದ್ರಿ. ವರ್ಷ ಪೂರ್ತಿ ಬರೀ ವರ್ಷದ ಕೊನೆಯಲ್ಲಿ ತೆಗೆದುಕೊಳ್ಳೋ ಮೌಲ್ಯಮಾಪನ ಅಷ್ಟೇ ಅಲ್ರಿ, ವರ್ಷಕ್ಕಷ್ಟೇ ಅವ್ರಿಗೆ ಎಲ್ಲಾನು ನಾವು ಟೆಸ್ಟ್ ಗಳನ್ನ ಮಾಡೋದಾಗ್ಲಿ, ಎಲ್ಲಾ ರೀತಿಗಳನ್ನ ಪರೀಕ್ಷೆ ಮಾಡೋದಾಗ್ಲಿ. ಸೊ ಥ್ರೂ ಔಟ್ ದಿ ಇಯರ್ ನಾವು ಏನ್ ಮಾಡ್ತೀವಿ, ಅವರಿಗೆ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ. ಅದಕ್ಕೆ ನಾವು ಕಂಟಿನ್ಯೂಸ್ ಅಂತ ಕರಿತೀವಿ. ಇನ್ನು ಕಾಂಪ್ರಿಹೆನ್ಸಿವ್ ಅಂತಂದ್ರೆ ಏನ್ರಿ ಸರ್ ಅಂತಂದ್ರ, ಅವ್ರದ್ದು ಮಾನಸಿಕವಾಗಿ ಮೆಂಟಲ್, ಓಕೆ, ಮತ್ತು ಎಮೋಷನಲ್ ಭಾವನಾತ್ಮಕವಾಗಿ, ಮತ್ತು ಫಿಸಿಕಲ್ ಶಾರೀರಿಕವಾಗಿ ಅಂದ್ರೆ ಏನ್ರಿ, ನಾ ಹೇಳಿದೆ ಕ್ರೀಡೆ ಒಳಗಾಗ್ಲಿ, ಯೋಗಾಸನ ಅಂತ ಹೇಳ್ದ. ಸೊ ಎಲ್ಲವೂ ಕೂಡ ಇದಕ್ಕೆ ನಾವು ಕಾಂಪ್ರಿಹೆನ್ಸಿವ್ ಅಂತ ಕರಿತೀವಿ. ಇನ್ನು ಇವ್ಯಾಲ್ಯೂಯೇಷನ್ ಅಂತಂದ್ರೆ ಏನ್ರಿ, ಇದೊಂದು ಟೂಲ್ ಅಥವಾ ಟೆಕ್ನಿಕ್ ಅಂತ ಕರಿತೀವಿ. ಮೌಲ್ಯಮಾಪನ ಮಾಡೋದು ಒಂದು ಟೂಲ್ ಅಥವಾ ಟೆಕ್ನಿಕ್, ಅದಕ್ಕೆ ನಾವು ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಓಕೆ, ಎಸ್. ನೋಡ್ರಿ ಈಗ ನಾವು ಯಾವ್ದನ್ನ ಅಳವಡಿಸಿದಾರ ಅಂತ ಹೇಳಿನ್ರಿ, CC ಅಂತ ಹೇಳಿದೀನಿ. ಓಕೆ, CC ಅನ್ನ ಅಳವಡಿಸಿದ್ವಿ. ಬಟ್ ಮೊದಲು ಹೆಂಗಿತ್ರಿ, ಸಾಂಪ್ರದಾಯಿಕ ಮೌಲ್ಯಮಾಪನ ಅಂತಿತ್ತು. ಟ್ರೆಡಿಷನಲ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀರಿ. ಸಾಂಪ್ರದಾಯಿಕ ಮೌಲ್ಯಮಾಪನ, ಟ್ರೆಡಿಷನಲ್ ಇವ್ಯಾಲ್ಯೂಯೇಷನ್ ಅಂತ ಕರಿತಿದ್ರು. ಇದಕ್ಕೆ ಏನ್ ವ್ಯತ್ಯಾಸ ರೀ? ಸುಮ್ನೆ ಕೊಟ್ಟಿ ನಿಮ್ಗೆ ಗೊತ್ತಾಗ್ಬೇಕಂತ. ಅವಾಗೆಲ್ಲ ಗುರುಕುಲ ಪದ್ಧತಿ ಅಂತ ಹೇಳ್ತಿರಲ್ರಿ. ಗುರುಕುಲ ಪದ್ಧತಿ ಅಂದ್ರೆ ಒಂದ್ ಗಿಡ ಇರ್ತಿತ್ತು, ಗಿಡದ ತಳ ಎಲ್ಲ ಫೋಟೋದಾಗೆ ನೋಡಿರಲ್ರಿ. ಗಿಡದ ಕೆಳಗೆ ನಾವು ಹೋಗಿ ಕೂಡಬೇಕು, ಎಲ್ಲ ಅಲ್ಲಿ ಹುಡುಗರು ಕೂತಿರ್ತಾರೆ. ಹೌದ್ರಿ? ಒಬ್ರು ಎದುರೊಬ್ರು ಗುರುಗಳು ಕೂತಿರ್ತಾರೆ. ಗುರುಕುಲ್ ಪದ್ಧತಿ. ಅವಾಗ ಗುರುಕುಲ್ ಪದ್ಧತಿ ಇದ್ದಾಗ ಗುರುಗಳಿಗೆ ಪ್ರಶ್ನೆ ಕೇಳಪ್ಲೆ ಇರ್ಲಿಲ್ರಿ. ಎದುರೆಲ್ಲ ಉತ್ತರ ಕೇಳಪ್ಲೆ ಇರ್ಲಿಲ್ರಿ ಅವಾಗ. ಯಾಕಂದ್ರೆ ಅವ್ರ ಗುರುಗಳ್ರಿ. ಹೌದು, ಎದುರೆದ್ರ ಪ್ರಶ್ನೆ ಕೇಳಪ್ಲೆ ಇರ್ಲಿಲ್ಲ. ಅವ್ರ ಏನ್ ಹೇಳ್ತಾರ ಅದೇ ಹೂ ಅನ್ಬೇಕ್ರಿ. ಹೂ ಅಂದ್ರಿ ಹೋದ್ರಿ ನೀವು, ಹೂ ಅಂಬಪ್ಲೆ ಹೂನೇ ಅನ್ಬೇಕ್ರಿ. ಓಕೆ, ಸೊ ಅದು ಯಾವ್ದಂದ್ರೆ ಸಾಂಪ್ರದಾಯಿಕ ಬೋಧನಾ ಪದ್ಧತಿ. ಏನ್ರಿ ವ್ಯತ್ಯಾಸ ಅಂತಂದ್ರ ನೋಡ್ರಿ, ನಾ ಸುಮ್ನೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತೀನಿ. ಇದು ಹಾಲಿಸ್ಟಿಕ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಮಗುವಿನ ಸಂಪೂರ್ಣ ಅಭಿವೃದ್ಧಿಯ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ. ಈಗ ಎಟ್ ಪ್ರೆಸೆಂಟ್ ರೀ, ಕೇವಲ ಮಗುವಿನ ನಾಲೆಜ್ ಚೆಕ್ ಮಾಡಲ್ರಿ. ಯಾವಾಗ್ರಿ? ಈಗ್ರಿ ಸಂಪೂರ್ಣ ಮಗುವಿನ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡ್ತೀವಿ. ಹಾಲಿಸ್ಟಿಕ್ ಅಪ್ರೋಚ್ ಅಂತ ಕರಿತೀವಿ ನಾವು. ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಅಂದ್ರೆ ಶೈಕ್ಷಣಿಕವಾಗಿ ಆಗ್ಲಿ, ಬೌದ್ಧಿಕವಾಗಿ ಆಗ್ಲಿ, ಸಾಮಾಜಿಕವಾಗಿ ಆಗ್ಲಿ, ಅಥವಾ ಶಾರೀರಿಕವಾಗಿ ಆಗ್ಲಿ, ಅಥವಾ ಕೆಲವೊಂದ್ ಸರ್ತಿ ಈಗೆಲ್ಲ ಈಗ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹೇಳ್ತಾರೆ, ಆರ್ಥಿಕವಾಗಿ ಆದ್ರೂ ಆಗ್ಲಿ, ಅಥವಾ ರಾಜಕೀಯವಾಗಿ ಆದ್ರೂ ಆಗ್ಲಿ. ಕೆಲವೊಂದ್ ಸರ್ತಿ ತರಗತಿ ಒಳಗೆ ಮಕ್ಕಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕೌಶಲ್ಯ ಇರ್ತಾರೆ, ಮಾತಾಡೋದಾಗ್ಲಿ, ಸಮಾಜ ಸೇವೆ ಮಾಡೋದಾಗ್ಲಿ, ರಾಜಕೀಯ ಇಂಟ್ರೆಸ್ಟ್. ಸೊ ಒಟ್ಟಾರೆಯಾಗಿ ಎಲ್ಲಾ ಒಂದು ಭಾಗಗಳೆಲ್ಲ ನಾವು ಆ ಮಗುವನ್ನ ಸಾರ್ವತ್ರಿಕವಾಗಿ ಸರ್ವತೋಮುಖ ಬೆಳವಣಿಗೆ ಮಾಡುವುದನ್ನ ನಾವೇನಂತ ಕರಿತೀವಿ, CCE ಅಂತ ಕರಿತೀವಿ. ಅದ್ರ ಮೊದಲು ಹೆಂಗ್ ಮಾಡ್ತಿರ್ರಿ, ಕೇವಲ ಅಕಾಡೆಮಿಕ್ ಅಚೀವ್ಮೆಂಟ್ ಓನ್ಲಿ, ಶೈಕ್ಷಣಿಕ ಸಾಧನೆ ಅಷ್ಟೇ ನೋಡ್ತಿದ್ರಿ. ಮೊದಲು ಎಷ್ಟು ಮಾರ್ಕ್ಸ್ ತಗೋಣ ಅಷ್ಟೇ, ಅವ್ನ್ ಪೂರ್ತಿ ಏನ್ ಟ್ಯಾಲೆಂಟ್ ಅದ, ಏನ್ ಸ್ಕಿಲ್ ಅದ, ಅದು ಏನು ನೋಡ್ತಿರ್ಲಿಲ್ರಿ. ಕೆಲವೊಬ್ರು ಓದೋದ್ ಬರೆಯೋದಾಗ ಇರಂಗಿಲ್ಲ, ಬಟ್ ಬೇರೆ ಸ್ಕಿಲ್ ಒಳಗಿರ್ತಾರೆ. ಓಕೆ, ಸೊ ಹಾಗಾಗಿ ಇಂಟರ್ನಲ್ ಮಾರ್ಕ್ಸ್ ಅದಕ್ಕೆ ಇಟ್ಟಾರ್ರಿ. ಈಗ ಎಲ್ಲರೂ ಇಂಟರ್ನಲ್ ಮಾರ್ಕ್ಸ್ ಇಟ್ಟಾರ, ಪ್ರಾಜೆಕ್ಟ್ ವರ್ಕ್ ಅಂತ ಇಟ್ಟಾರ. 10th 20 ಮಾರ್ಕ್ಸ್ ಇಟ್ಟಾರಿಲ್ರಿ, BEd ಒಳಗಿನ 20 ಮಾರ್ಕ್ಸ್ ಇಟ್ಟಿರ್ತಾರ. ಸೊ ಹಾಗಾಗಿ ಮತ್ತೆ ಲ್ಯಾಬ್ ಅಂತೂ ಇಟ್ಟಿರ್ತಾರ. ಸೊ ಅದನ್ನೆಲ್ಲ ಗಮನ ಇಡೋದಕ್ಕೋಸ್ಕರನೇ ಇದು ಹಾಲಿಸ್ಟಿಕ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಮೊದಲು ಏನ್ ಮಾಡ್ತೀರಿ, ಅಕಾಡೆಮಿಕ್ ಅಚೀವ್ಮೆಂಟ್ ಅಂತ ಕರಿತೀವಿ. ಓಕೆನಾ? ಶೈಕ್ಷಣಿಕ ಸಾಧನೆಯ ಮೇಲೆ ಮಾತ್ರ ಗಮನವನ್ನ
ಕೊಡ್ತಾ ಇದ್ರು. ಓಕೆನಾ. ಇಲ್ಲಿ ನೋಡ್ರಿ, ಆನ್ ಗೋಯಿಂಗ್ ಅಸೆಸ್ಮೆಂಟ್ ಥ್ರೂ ಔಟ್ ದಿ ಅಕಾಡೆಮಿಕ್ ಇಯರ್, ವರ್ಷಾನುಪೂರ್ತಿ ಕೈಗೊಳ್ಳುವ ಮೌಲ್ಯಮಾಪನ. ಈಗ ಈಗಾಗಲೇ ನಿಮ್ಗೆ ಹೇಳಿದೀನ್ರಿ, ಮತ್ತೆ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ಲ ಅಂತ. ಓಕೆ, ಥ್ರೂ ಔಟ್ ದಿ ಅಕಾಡೆಮಿಕ್ ಇಯರ್, ವರ್ಷಾನುಪೂರ್ತಿ ಕೈಗೊಳ್ಳುವ ಮೌಲ್ಯಮಾಪನ ಸಿಸಿ. ಈಗ ನೋಡ್ರಿ, ಈಗ ಮತ್ತೆ ನಿರಂತರ ವ್ಯಾಪಕ ಅಂತ ಡಿವೈಡ್ ಮಾಡ್ಬೇಡ್ರಿ, ಈಗ ನೀವು ಒಟ್ಟಾಗಿ ನೋಡ್ಬೇಕ್ರಿ. ಈಗ ಸಿಸಿ ಎಂಬುದು ಕಂಪ್ಲೀಟ್ ಆಗಿ ನೋಡ್ಬೇಕ್ರಿ, ಎರಡು ಜೋಡಣೆ ಮಾಡಿ. ಓಕೆ, ಇದು ಥ್ರೂ ಔಟ್ ದಿ ಅಕಾಡೆಮಿಕ್ ಇಯರ್. ಆದ್ರೆ ಅವಾಗ ಹೆಂಗ್ ಮಾಡ್ತೀರಿ, ಎಟ್ ದಿ ಎಂಡ್ ಆಫ್ ದಿ ಟರ್ಮ್ ಅಥವಾ ಸೆಮಿಸ್ಟರ್, ಒಂದು ವರ್ಷದ ಮುಗಿದ ನಂತರ, ಅವಾಗ್ರಿ. ಓಕೆ, ಥ್ರೂ ಔಟ್ ಮಾಡ್ತಿರ್ಲಿಲ್ರಿ. ಸೊ ವರ್ಷ ಮುಗಿದ ನಂತರ ಅಥವಾ 5ನೇ ತರಗತಿ ಇತ್ತಂದ್ರೆ ಅದು ಮುಗಿದ ನಂತರ ಅದು ಕೈಗೊಳ್ಳೋ ಮೌಲ್ಯಮಾಪನ ಟ್ರೆಡಿಷನಲ್ ಇವ್ಯಾಲ್ಯೂಯೇಷನ್ ಆಗಿತ್ತು. ಓಕೆನಾ. ಎಸ್, ನೋಡ್ರಿ, ವೆರೈಟಿ ಆಫ್ ಅಸೆಸ್ಮೆಂಟ್ ಟೂಲ್ಸ್ ಇನ್ಕ್ಲೂಡಿಂಗ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂಡ್ ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಂದ್ರೆ ಏನ್ರಿ ಅಂತಂದ್ರ ರಚನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ರೀ, ರಚನಾತ್ಮಕ. ಅಥವಾ ಮತ್ ಕೇಳ್ಬಾರ್ದು ಸರ್ ಎಕ್ಸಾಮ್ದಾಗ ರಚನಾತ್ಮಕ ಕೇಳಿಲ್ರಿ ಅಂತ ಅನ್ಬೇಡ್ರಿ, ರೂಪಣಾತ್ಮಕ ಅಂತಲೂ ಕರೀತಾರೆ. ರಚನಾತ್ಮಕ ಮೌಲ್ಯಮಾಪನ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಎರಡು. ಮತ್ತೆ ಸಿಸಿ ಎಲ್ಲ ಮತ್ತೆ ಎರಡು ವಿಧಗಳು ಮಾಡ್ಯಾರ, ರಚನಾತ್ಮಕ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಒಂದು. ಎರಡನೇದೇನ್ರಿ, ಸಮೇಟಿವ್ ಅಂತಂದ್ರೆ ಏನ್ರಿ, ಸಂಕಲನಾತ್ಮಕ. ಓಕೆ, ಸಂಕಲನಾತ್ಮಕ ಮೌಲ್ಯಮಾಪನ. ಓಕೆ, ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಓಕೆನಾ. ಫಾರ್ಮೇಟಿವ್ ಅಸೆಸ್ಮೆಂಟ್, ಸಮೇಟಿವ್ ಅಸೆಸ್ಮೆಂಟ್. ಓಕೆ, ರಚನಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಎರಡು ರೀತಿಯನ್ನ ಡಿವೈಡ್ ಮಾಡಿ ಈಗ ನಾವು ಸಿಸಿ ಅಲ್ಲಿ ಅಳತೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬಟ್ ಅವಾಗ ಏನ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಸಮೇಟಿವ್ ಅಸೆಸ್ಮೆಂಟ್ ಓನ್ಲಿ. ಅಂದ್ರೆ ವರ್ಷ ಮುಗಿದ ನಂತರ ನೋಡಿ, ಇಲ್ಲಿ ಕೊಟ್ಟಿಲ್ಲ ನೋಡಿ, ಎಟ್ ದಿ ಎಂಡ್ ಆಫ್ ದಿ ಈಚ್ ಟರ್ಮ್ ಅಂದ್ರೆ ಅದು ಸಮೇಟಿವ್ ಅಂತ ತಿಳ್ಕೊಬೇಕು, ನೀವು ಬಿಡಿಸಿ ಹೇಳ್ಬೇಕಂತೇನಿಲ್ಲ. ಸಂಕಲನಾತ್ಮಕ ಮೌಲ್ಯಮಾಪನ ಎಕ್ಸಾಮ್ ಹೆಂಗ್ ಕೇಳ್ಯಾರ ಅಂತಂದ್ರೆ, ವರ್ಷದ ಕೊನೆಯಲ್ಲಿ ಮಗುವಿಗೆ ಶ್ರೇಣಿ ನೀಡುವ ಮೌಲ್ಯಮಾಪನ ಯಾವುದು, ಮಗುವಿಗೆ ಗ್ರೇಡ್ ನೀಡುವ ಮೌಲ್ಯಮಾಪನ ಯಾವುದು, ಮಗುವಿಗೆ ಪರ್ಸೆಂಟೇಜ್ ಅನ್ನ ನೀಡುವ ಮೌಲ್ಯಮಾಪನ ಯಾವುದು ಅಂದ್ರೆ ಸಂಕಲನಾತ್ಮಕ. ಓಕೆ, ನಾನು ಹೇಳ್ತೀನಿ ಈಗ ಸಂಕಲನಾತ್ಮಕ ಅಂದ್ರೇನು ಮತ್ತೆ ರಚನಾತ್ಮಕ ಅಂದ್ರೆ ಏನೋ ನಿಮ್ಗೆ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅರ್ಥ ಐತ್ರಿ. ಇಲ್ಲಿ ನಾವು ಇದನ್ನ ಮತ್ತೆ ನಾವು ಸಮೇಟಿವ್ ಮತ್ತು ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗಿ ಡಿವೈಡ್ ಮಾಡಿದೀವಿ. ಆದ್ರೆ ಇಲ್ಲಿ ಕೇವಲ ಸಮೇಟಿವ್ ಅಸೆಸ್ಮೆಂಟ್ ಮಾತ್ರ ಉಪಯೋಗ ಮಾಡ್ತಾ ಇದ್ರಿ ಯಾವಾಗ, ಹಿಂದಿನ ಕಾಲದಾಗ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲೇನ್ ಮಾಡ್ತೀವಿ, ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್, ಮಗುವಿನ ಕಲಿಕೆ ಮತ್ತು ವಿಕಾಸದ ಮೇಲೆ ಫೋಕಸ್ ಮಾಡ್ತೀವಿ. ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್, ಮಗುವಿನ ಕಲಿಕೆ ಮತ್ತು ವಿಕಾಸದ ಮೇಲೆ ಫೋಕಸ್ ಮಾಡ್ತೀವಿ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ರು, ಕೇವಲ ನಾಲೆಜ್ ಮೇಲೆ ಮತ್ತು ಸ್ಕಿಲ್ ಮೇಲೆ ಫೋಕಸ್ ಮಾಡ್ತಾ ಇದ್ರು, ಮಗುವಿನ ಸರ್ವತೋಮುಖ ವಿಕಾಸದ ಮೇಲೆ ಮಾಡ್ತಾ ಇರ್ಲಿಲ್ಲ. ಓಕೆ, ನಾವು ಜ್ಞಾನವನ್ನ ಮಾತ್ರ ಅವರು ಚೆಕ್ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಫೀಡ್ಬ್ಯಾಕ್ ಅನ್ನ ತಗೊಳ್ತೀವಿ ನಾವು, ಆನ್ ಗೋಯಿಂಗ್ ಫೀಡ್ಬ್ಯಾಕ್ ತಗೊಳ್ತೀವಲ್ರಿ, ನಿಮ್ಗೆ ಏನ್ ಅರ್ಥ ಆಗ್ಲತ್ತೇನಿಲ್ಲ, ಸಬ್ಜೆಕ್ಟ್ ಚೆನ್ನಾಗಿ ಹೇಳತ್ತೇನಿಲ್ಲ, ಅಥವಾ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಫೀಡ್ಬ್ಯಾಕ್ ಅನ್ನ ತಗೊಳ್ತೀವಿ. ಮತ್ತು ಸಪೋರ್ಟ್ ಫಾರ್ ಸ್ಟೂಡೆಂಟ್ ಇಂಪ್ರೂವ್ಮೆಂಟ್, ಆ ಫೀಡ್ಬ್ಯಾಕ್ ಅನ್ನ ತಗೊಂಡು ಮಗುವಿಗೆ ಎಲ್ಲ ಅರ್ಥ ಆಗ್ತಾ ಇಲ್ಲ ಅದ್ರ ಬಗ್ಗೆ ನಾವು ಸಪೋರ್ಟ್ ಮಾಡ್ತೀವಿ, ಸಹಾಯ ಮಾಡ್ತೀವಿ, ಬೆಂಬಲವನ್ನ ಕೊಡ್ತೀವಿ. ಇದೇ ಸಿಸಿ. ಆದ್ರೆ ಅವಾಗ ಏನ್ ಮಾಡ್ತೀರಿ, ಫೀಡ್ಬ್ಯಾಕ್ ತಗೊಳ್ತಿದ್ದಿಲ್ರಿ, ಲಿಮಿಟೆಡ್ ಫೀಡ್ಬ್ಯಾಕ್. ಟೀಚರಿಗೆ ಗುರುಗಳು ಎದುರು ಮಾತಾಡ್ಬೇಕಂತೇನಿಲ್ಲ, ಅವ್ರ ಗುರುಗಳು ತಪ್ಪು ಹೇಳಿದ್ರು ಅದೇ ಹೂ ಅನ್ಬೇಕ್ರಿ, ಸರಿ ಹೇಳಿದ್ರು ಅದೇ ಹೂ ಅನ್ಬೇಕು. ಅಂದ್ರೆ ಅಷ್ಟು ಗುರುಗಳ ಮೇಲೆ ಭಾವನೆ, ದಯಾ, ಭಕ್ತಿ ಇತ್ತು. ಈಗ ಅದರಿ ಇಲ್ಲ ಅಂತಾರ ನೋಡ್ರಿ ಅವ್ರು. ಇಲ್ಲ, ಸೊ ಈಗ ಅಷ್ಟ ಇಲ್ರಿ. ನೀವು ಕೊಡ್ತೀರಲ್ರಿ. ಓಕೆ, ಎಸ್. ನೋಡಿ, ಲಿಮಿಟೆಡ್ ಫೀಡ್ಬ್ಯಾಕ್ ಮತ್ತು ಓನ್ಲಿ ಗ್ರೇಡ್ಸ್ ಮೇಲೆ ಮಾತ್ರ, ಅವ್ರ ಶ್ರೇಣಿಗಳ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದ್ರು. ಅಂದ್ರೆ ಶ್ರೇಣಿ ಅಂದ್ರೆ ಪರ್ಸೆಂಟೇಜ್ ರೀ, ಪರ್ಸೆಂಟೇಜ್ ಮೇಲೆ ಮಾತ್ರ. ನಿಮಗ ಎಷ್ಟು 98, ವೆರಿ ಗುಡ್ ಅಂತ. ಓಕೆ, ಈಗ ಮೊನ್ನೆ ಒಂದು ರೀಲ್ಸ್ ವೈರಲ್ ಆಗ್ಯದ, ನೋಡಿರಿ ಎಲ್ಲರೂ ನೋಡ್ಯಾರ ನೋಡಿಲ್ರಿ, ಅವ್ರ ಮೇಡಮ್ ಅವ್ರು ನೋಡ್ಯಾರ ನೋಡ್ರಿ. ಅದು ನೀಟ್ ಒಳಗ ಫಸ್ಟ್ ರ್ಯಾಂಕ್ ಬಂದಾರ್ರಿ ಪಾಪ. ಬಟ್ ರೀ ಮೇಡಮ್ ಏನ್ರಿ, ಅವ ಫಸ್ಟ್ ರ್ಯಾಂಕ್ ಬಂದನ್ರಿ ಪಾಪ. ನೀವು ಹೊರಗಿಂದ ಏನು ನಾಲೆಜೇ ಇಲ್ರಿ, ಖುಷಿನೇ ಇಲ್ಲ ಅವ್ನಿಗೆ. ನೀಟ್ ಪಾಸ್ ಆಗಿ ನೀನು ಫಸ್ಟ್ ರ್ಯಾಂಕ್ ಬಂದಿನಿ ಅಂತಕ್ಕಂಥ ಮನೋಭಾವನೆ ಇಲ್ರಿ ಅವ್ನ ಬಲ್ಲಿ. ನಮ್ಮ ಹುಡುಗರು ಅವನು 35 ತೊಗೊಂಡ್ರ ಊರಿಗೆಲ್ಲ ಪೇಡ ಹಂಚ ಬರ್ತಾರ. ಊರಿಗೆಲ್ಲ ಪೇಡ 35 ತೊಗೊಂಡಿನಿ, ಪಾಸ್ ಆಗಿನಿ. ಫಸ್ಟ್ ರ್ಯಾಂಕ್ ಬಂದ್ರೆ ಸಾಕು, ಮತ್ತೆ 60+ ಬಂದ್ರೆ ಸಾಕು. ಪಾಸ್ ಆಗಿ ಮುಂದೆ ಹೋಗಿ ಐಟಮ್ ಮಾಡ್ತೀನಿ ನಾ, ಕೆಲವರಿಗೆ ಐಟಮ್ ಮಾಡಿ ಮತ್ತೆ ಕಂಪನಿ ಕೆಲಸ ರೈಟ್ ಜಾಯಿನ್. ಅವ ಎಷ್ಟು ತೊಗೊಂಡ್ರೆ ಫಸ್ಟ್ ರ್ಯಾಂಕ್ ಬಂದನ್ರಿ, 99+988 ಅಂತ. 99+988 ಅಷ್ಟ್ ತಗೊಂಡ್ರಿ. ಅವ್ನಿಗೆ ಏನೋ ಗೊತ್ತಿಲ್ರಿ, ಪೂರಾ ಮೈಂಡ್ ಬ್ಲೈಂಡ್ ರೀ. ಅವ ಪಾಪ ಅವ್ನಿಗೆ ಎಲ್ಲ ಥೇರಮ್ಗಳ ನೆನ್ಕೊಂಡ್ರಿ ಮೈಂಡ್ ಒಳಗ. ಎಲ್ಲರೂ ಡಿಜೆ ಹಚ್ಚಾರ, ಹಾಡ ಹಚ್ಚಾರ, ಎಲ್ಲ ಬಾರಿಸ್ಲತ್ತಾರ, ಮ್ಯೂಸಿಕ್ ಹಚ್ಚಾರ, ಎಲ್ಲರೂ ಕುಣಿಲತ್ತಾರ, ಟೀಚರ್ಸ್ ಕುಣಿಲತ್ತಾರ. ಅವ್ನಕಿಂತ ಕಮ್ ಮಾರ್ಕ್ಸ್ ತೊಗೊಂಡು ಸ್ಟೂಡೆಂಟ್ಸ್ ಕುಣಿಲತ್ತಾವ. ಇಟೇ ನಿಂತನ್ರಿ, ಇಟೇ ಮೈಕ್ ತಂದು ಹಿಡ್ದಾರ ಬೈಗ, ಅಪ್ಪು ಖುಷಿ ಇಟೇ ಮಾತಾಡತ್ತನ್ರ. ಹಿಂದಿನ ಏನಿಲ್ಲ, ಓಕೆ, ಏನು ಪಾಪ ಖುಷಿನೇ ಇಲ್ರಿ ಅವ್ನ ಮುಖದಾಗ, ಹಾವಭಾವ ಏನಿಲ್ರಿ. ಆ ಡ್ಯಾನ್ಸ್ ಟೀಚರ್ಗಳು, ಹೆಡ್ ಮಾಸ್ಟರ್, ಟೀಚರ್ಸ್ ಎಲ್ಲ ಅವ್ನ ಕೈ ಹಿಡಿದು ಹಿಂಗ್ ಕುಣಿಸ್ಲತ್ತಾರ, ಹಿಂಗ ಮಾಡ್ಲತ್ತಾರ. ಸುಮ್ ಇಟ ಮಾಡೋ ಮತ್ ಹಿಂಗೆ ನಿಂದ್ರ ಅವ್ರು ಹಿಂಗ್ ಮಾಡ್ಲತ್ತಾರ.
ನೋಡಿ ರೀಲ್ಸ್ ಒಳಗ್ರಿ ಈ ಕಲರ್ ಶರ್ಟ್ ಹಾಕೋಣ ನೋಡ್ರಿ, ಹಸರ್ ಕಲರ್ ಹಸರ್ ಕಲರ್ ಎಲ್ಲರ ರೀಲ್ಸ್ ಬರ್ತಂದ್ರೆ ನಿಂದ್ರಿಸಿ ನೋಡ್ರಿ. ಓಕೆ, ಸೊ ಅವ ಇಲ್ಲಿ ಗ್ರೇಡ್ಸ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದ್ರು, ಆದ್ರೆ ಈಗ ಹಂಗಿಲ್ಲ. ಓಕೆ, ಈ ಕಂಪ್ನಿ ಒಳಗೆಲ್ಲ ಹೋಗ್ಬೇಕಾಯ್ತು ಅಂದ್ರೆ ಮಾಸ್ ಕಾರ್ಡ್ ನೋಡಲ್ರಿ, ನಿಮ್ ಟ್ಯಾಲೆಂಟ್ ನೋಡ್ತಾರೆ. ಇಂಟರ್ವ್ಯೂ ಅಂತ ಅದಕ್ಕೆ ಇಟ್ರಿ, KS IS ಒಳಗೆ ಯಾಕೆ ಇಂಟರ್ವ್ಯೂ ಅಂತ ಇಟ್ಟಾರ ಅಂತಂದ್ರಿ, ಅದು ಎಷ್ಟೇ ಮಾರ್ಕ್ಸ್ ಇರ್ಲಕ್ 50 ಇರ್ಲಿ 250 ಮಾರ್ಕ್ಸ್ ಇರ್ಲಿ. ಸೊ ಇಂಟರ್ವ್ಯೂ ಅಂತ ಎದಕ್ಕೆ ಇಟ್ರ ಅಂತಂದ್ರೆ ಇವ್ರಿಗೆ ಅಲ್ಲೇ ನಿಮ್ಗೆ ಕ್ವಶನ್ಸ್ ಹಿಂಗೆ ಕೇಳ್ಬೇಕಂತ ಇರಲ್ರಿ, ಎಲ್ರಿಗೂ ಸೇಮ್ ಕೇಳ್ಬೇಕಂತ ಇರಲ್ರಿ. ಜಸ್ಟ್ ನಿಮ್ ತಂದೆ ಹೆಸರೇನು, ನಿಮ್ ತಾಯಿ ಹೆಸರೇನು, ಓಕೆ, ನಿಮ್ದು ಯಾವ ಊರಪ್ಪ, ಕಲಬುರಗಿ ಒಳಗೆ ಏನ್ ಫೇಮಸ್ ಅದ, ಯಾವ ರಾಜರ ಆಳ್ಯಾರ, ಏನು ಇಷ್ಟೇ ಅವ್ ಹೇಳೋದ್ ವೇ ನೋಡ್ತಾರೆ, ಕರೆಕ್ಟ್ ಹೇಳತ್ತನೋ ಕಾನ್ಫಿಡೆನ್ಸ್ ಆಗಿ ಇಲ್ಲ. ಮಗು ಅವನ ಹತ್ರ ಮೇಡಮ್ ಅವ್ರು ಹೇಳ್ದಂಗೆ ಸಾಮಾಜೀಕರಣನೇ ಇಲ್ರ ಅವನ ಹತ್ರ. ಹೌದಾ, ಸಾಮಾಜೀಕರಣ ಇಲ್ಲೇ ಇಲ್ರಿ ಅವನಿಗೆ, ಪಾಪ ಏನೂ ಗೊತ್ತಿಲ್ಲ. ನಾವು ಹೊಟ್ಟೆ ರೂಮ್ನಾಗ ಕೂತ್ ಓದೋದು ಬಿಡೋದು. ಅವ್ರಿಗೆ ಏನಂತ ಕರಿತೀವ್ರಿ ನಾವು, ಏನಂತ ಕರಿತೇವ್ರಿ? ಇಲ್ರಿ, ಅಲ್ಲಿ ಕ್ವಶನ್ ಪೇಪರ್ ಫಸ್ಟ್ ರ್ಯಾಂಕ್ ರಾಜ ಅಂತ ಹೆಂಗ್ ಬರ್ತಾರೆ, ಸೈಕಾಲಜಿದಾಗ ಏನಂತ ಕರಿತೇವ್ರಿ? ವೆರಿ ಗುಡ್, ಬುದ್ಧಿವಂತರು ಅಂತ ಕರಿತೀವಿ. ಬುದ್ಧಿವಂತರ ಬಗ್ಗೆ ನಾ ಹೇಳಿ ಪಾಠ ಮಾಡಿ ಏನ್ ಹೇಳಿದ್ರಿ, ಬುದ್ಧಿವಂತರು ಅಂದ್ರೆ ಹೆಂಗಿರ್ತಾರ್ರಿ? ಏಕಮುಖ ಚಿಂತನೆ. ದ್ವಿಮುಖ ಚಿಂತನೆ ಅಂತಂದ್ರೆ ಯಾರ್ರಿ? ದ್ವಿಮುಖ ಚಿಂತನೆ ಅಥವಾ ವಿಕೇಂದ್ರೀಕರಣ ಚಿಂತನೆ ಅಥವಾ ಬಹುಮುಖ ಆಯಾಮ, ವಿವಿಧ ದಿಶೆಗಳಲ್ಲಿ ವಿಚಾರ ಮಾಡ್ತಾರ ಯಾರ್ರಿ? ಸೃಜನಶೀಲರ್. ಏನ್ ಮಾಡ್ತಾನ್ರಿ? ಸೆಲ್ ತೆಗದ, ಸೋಫಾ ಸೀಟ್ ಬುಡಕ್ ಹೋದ, ಆ ಕಡೆ ಹೋದ ಈ ಕಡೆ ಹೋದ, ಅದು ಬಿಚ್ಚದ, ರಿಮೋಟ್ ಸೆಲ್ ತಗೊಂಡ್ ಗಾಡಿಗೆ ಹಾಕದ, ಲೈಟ್ ಬಂತು, ಸೈಕಲ್ ಕೆಲ ಡೆಕೋರೇಷನ್ ಮಾಡ್ದ, ಗಿಡ ಹತ್ಬೇಡ ಅಂದ್ರೆ ಗಿಡ ತಳಗ್ ದಪ್ಪ ಅಂತ ಕೆಳಗ್ ಬಿದ್ದ, ಮೊಳಕಲ್ ಹೊಡ್ಕೊಂಡ. ಇವ್ರೆಲ್ಲ ಯಾರ್ರಿ? ಸೃಜನಾತ್ಮಕ ಮಗು. ಬುದ್ಧಿವಂತರಂತಂದ್ರೆ ಏಕಮುಖ ಚಿಂತನೆ. ಓಕೆನಾ? ಎಸ್. ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂದ್ರೆ 140+ ಆಯ್ಕೆ ಇರುತ್ತೆ, ಗೊತ್ತದಲ್ರಿ? ಗಿಫ್ಟೆಡ್ ಚಿಲ್ಡ್ರನ್ಸ್ ಕೊಡುವ ಶಿಕ್ಷಣ ಯಾವ್ದ್ರಿ? ವೇಗವರ್ಧನೆ ಶಿಕ್ಷಣ, ಎಕ್ಸಲರೇಷನ್ ಅಂತ ಕರಿತೀವಿ. ಸಂಪದ್ಭರಿತ ಕಾರ್ಯಕ್ರಮ, ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಓಕೆನಾ? ಪ್ರತ್ಯೇಕ ತರಗತಿ, ಪ್ರತ್ಯೇಕ ಶಾಲೆ, ಇವೆಲ್ಲ ಕೂಡ ಪ್ರತಿಭಾವಂತರಿಗಿರ್ತಕ್ಕಂಥ. ಬ್ರೈನ್ ಸ್ಟಾರ್ಮಿಂಗ್ ಅಂತಂದ್ರಿ ಸೃಜನಶೀಲರು. ಬ್ರೈನ್ ಸ್ಟಾರ್ಮಿಂಗ್ ಅಥವಾ ಮನಮಂಥನ ಅಥವಾ ಬುದ್ಧಿಮಂಥನ ಅಂತ ಕರಿತೀವಿ. ಓಕೆ, ಎಸ್. ನೋಡಿ, ಇದು ಗ್ರೇಡ್ಸ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದ್ರಿ ಹಿಂದಿನ ಕಾಲದಲ್ಲಿ. ಆದ್ರೆ ಇವಾಗ ಏನಪ್ಪಾ ಅಂತಂದ್ರೆ ಅವ್ರ ಹತ್ರ ಫೀಡ್ಬ್ಯಾಕ್ ಅನ್ನ ತಗೊಂಡು ಆ ಮಗುವಿಗೆ ಅವ್ನ ಸರ್ವತೋಮುಖ ಅಭಿವೃದ್ಧಿ ಮೇಲೆ ಫೋಕಸ್ ಅನ್ನ ಮಾಡ್ತಾರ. ಓಕೆನಾ? ಎಸ್. ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಥ್ರೂಔಟ್ ದಿ ಅಕಾಡೆಮಿಕ್ ಇಯರ್ ಮಗುವಿಗೆ ಏನ್ ಮಾಡ್ತಾರೆ? ಗೈಡ್ ಅನ್ನ ಮಾಡ್ತಾರೆ. ಕೇವಲ ಎಕ್ಸಾಮ್ ಸಮೀಪ ಬಂದಾಗ ಅಷ್ಟೇ ಗೈಡ್ ಮಾಡೋದಾಗ್ಲಿ ಹಿಂಗೇನ, ಥ್ರೂಔಟ್ ದಿ ಇಯರ್ ಪೂರ್ತಿ, ವರ್ಷಾನುಪೂರ್ತಿ ಅವನಿಗೆ ಗೈಡ್ ಮಾಡೋದು. ಓಕೆನಾ? ಇಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಗ್ರೇಡ್ ಮಾತ್ರ, ಇಲ್ಲೂ ಮತ್ತ ಗ್ರೇಡ್ ಮೇಲೆ ಮಾಡೋದು. ಮತ್ತೆ ಎಟ್ ದಿ ಎಂಡ್ ಆಫ್ ದಿ ಟರ್ಮ್ ಆರ್ ಸೆಮಿಸ್ಟರ್, ಆ ಸೆಮಿಸ್ಟರ್ ಮುಗಿದಾಗ ಅಥವಾ ಏನು ಟರ್ಮ್ ಮುಗಿತಲ್ಲ ಅವಾಗ ಮಾತ್ರ ಅವರು ಫೋಕಸ್ ಅನ್ನ ಮಾಡ್ತಾ ಇದ್ರು. ಇದನ್ನೇ ನಾವು ಏನಂತ ಕರಿತೀವಿ? CCE ಮತ್ತು ಸಾಂಪ್ರದಾಯಿಕ ಮೌಲ್ಯಮಾಪನಗಿರುವ ವ್ಯತ್ಯಾಸ. ಓಕೆ, CCE ಮತ್ತು ಸಾಂಪ್ರದಾಯಿಕ ಮೌಲ್ಯಮಾಪನಕ್ಕಿರುವ ವ್ಯತ್ಯಾಸ. ಈಗ ನೋಡ್ರಿ, ನಾ ಇಷ್ಟೊತ್ತನ ಏನು ಹೇಳಿಲ್ಲ. ಏನ್ ಹೇಳಿನ್ರಿ? ಏನು ಹೇಳಿಲ್ಲ. ಏನ್ ಹೇಳ್ತೀನಿ? ಮೌಲ್ಯಮಾಪನ ಹೇಳ್ತಾ ಇದ್ದೀನಿ. ಮೌಲ್ಯಮಾಪನ ಅಂದ್ರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ. ಪರಿಮಾಣಾತ್ಮಕ ಅಂತಂದ್ರೆ ಏನ್ರಿ? 92% ಸ್ಕೋರ್ ಮಾಡ. ಗುಣಾತ್ಮಕ ಅಂದ್ರೆ ಆತನ ಸಾಧನೆ ತೃಪ್ತಿಕರವಾಗಿ. ಇಷ್ಟು. ಅದಾದ ನಂತರ ನಾವು ಯಾವ ಮೌಲ್ಯಮಾಪನ ಅಳವಡಿಸ್ಕೊಂಡಿದೀವಿ? CCE ಫುಲ್ ಫಾರ್ಮ್ ಏನ್ರಿ? ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್. ಕನ್ನಡದಾಗ ನಿರಂತರ ಮತ್ತು ವ್ಯಾಪಕ. ವ್ಯಾಪಕ ಅಂದ್ರೆ ಒಂದೇ, ಸಮಗ್ರ ಅಂತಂದ್ರೆ ಒಂದೇ. ಲಾಸ್ಟ್ ಟೈಮ್ ಯಾವಾಗೋ ಕೇಳಿರಂತ ಕ್ವಶನ್, ಅದಕ್ಕೆ ಗ್ರೇಸ್ ಕೊಟ್ಟಾರ ನೋಡಿ. ಓಕೆ, ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್. ಕನ್ನಡದಾಗ ಏನ್ ಕೊಟ್ಟಾರ್ರಿ? CCE ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಾರ. ಆಪ್ಷನ್ ಒಳಗೆ ಏನ್ ಕೊಟ್ಟಾರಿ? ಕನ್ನಡದಾಗ ಕೊಟ್ರಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತ ಕೊಟ್ರಿ. ಎರಡು ಕರೆಕ್ಟೇ ಬರು. ವ್ಯಾಪಕ ಅಂದ್ರೆ ಒಂದೇ, ಸಮಗ್ರ ಅಂತಂದ್ರೆ ಒಂದೇ. ಸೊ ಈ ರೀತಿ ನಾವು ಆ ಮೌಲ್ಯಮಾಪನ ಅಳವಡಿಸ್ಕೊಂಡಿದೀವಿ. ಸೊ ಅದರಲ್ಲಿ ಮತ್ತೆ ಎರಡು ವಿಧಗಳಂತಂದ್ರೆ ನಿರಂತರ ಮತ್ತು ವ್ಯಾಪಕ. ನಿರಂತರ ಅಂತಂದ್ರೆ ಏನ್ರಿ? ಬೋಧನೆ ಪೂರ್ವದಲ್ಲಿ, ಸಂದರ್ಭದಲ್ಲಿ, ನಂತರ. ಓಕೆ, ವ್ಯಾಪಕ ಅಂದ್ರೆ ಪಠ್ಯ ಪ್ಲಸ್ ಪಠ್ಯೇತರ. ಇಷ್ಟೇ. ಮತ್ತೆ ಅವುಗಳನ್ನ ಡಿವೈಡ್ ಮಾಡಿದಾಗ ಎಷ್ಟು ವಿಧಗಳು ಬರ್ತಾವ್ರಿ? 2 ಬರ್ತಾವ. ಯಾವ್ದು? ರಚನಾತ್ಮಕ ಮತ್ತು ಸಂಕಲನಾತ್ಮಕ. ಓಕೆ, ರಚನಾತ್ಮಕ ಇಂಗ್ಲಿಷ್ ನಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಮತ್ತೆ ಸಂಕಲನಾತ್ಮಕ ಇಂಗ್ಲಿಷ್ ನಲ್ಲಿ ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಓಕೆ, ಅರ್ಥ ಐತ್ರಿ? ಎಸ್. ಮತ್ತು ಈ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಏನದಲ್ಲ ಈಗ CCE, ಇದಕ್ಕೂ ಮತ್ತು ಸಾಂಪ್ರದಾಯಿಕ ಮೌಲ್ಯಮಾಪನಕ್ಕಿರುವ ವ್ಯತ್ಯಾಸವನ್ನ ನೋಡಿದೀವಿ. ಈಗ ಎಟ್ ಪ್ರೆಸೆಂಟ್ ಏನ್ ಮಾಡ್ತೀವಿ? ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಮೇಲೆ ಫೋಕಸ್ ಮಾಡ್ತೀವಿ. ಓಕೆ, ಮಗುವಿನಿಂದ ಫೀಡ್ಬ್ಯಾಕ್ ತಗೊಳ್ತೀವಿ, ಮಗುವಿಗೆ ಸಪೋರ್ಟ್ ಮಾಡ್ತೀವಿ, ವರ್ಷಾನುಪೂರ್ತಿ ಮೌಲ್ಯಮಾಪನ ಮಾಡ್ತೀವಿ. ಆದ್ರೆ ಅಲ್ಲಿ ಫೀಡ್ಬ್ಯಾಕ್ ತಗೊಳ್ಳೋದು ಲಿಮಿಟೆಡ್ ಫೀಡ್ಬ್ಯಾಕ್ ಇತ್ತು. ಎರಡನೇದು ವರ್ಷದ ಕೊನೆಯಲ್ಲಿ ಮಾತ್ರ ಮೌಲ್ಯಮಾಪನವನ್ನು ಮಾಡ್ತಾ ಇದ್ರು. ಓಕೆನಾ? ಅಕಾಡೆಮಿಕ್ ಅಚೀವ್ಮೆಂಟ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಹಾಲಿಸ್ಟಿಕ್ ಅಪ್ರೋಚ್ ಅಂತ ಕರಿತೀವಿ. ಮಗುವಿನ ಸರ್ವತೋಮುಖ ಅಭಿವೃದ್ಧಿ, ಮಗುವಿನ ವಿವಿಧ ಒಂದೇನು ವಿಭಾಗಗಳಲ್ಲಿ ನಾವು ಅಧ್ಯಯನವನ್ನು ಮಾಡ್ಬೇಕು. ಅಂದ್ರೆ ಶೈಕ್ಷಣಿಕವಾಗಿ ಆಗ್ಲಿ, ಓಕೆನಾ, ಶಾರೀರಿಕವಾಗಿ ಆಗ್ಲಿ, ಕ್ರೀಡೆ, ಸಾಂಸ್ಕೃತಿಕ ಎಲ್ಲ ರೀತಿಯಿಂದ ನಾವು ಅಧ್ಯಯನ ಮಾಡಿ. ಇದೆ CCE. ಓಕೆ, ಇಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ವಿಧಗಳು ಅಂತ ಬರ್ತಾವ. ಬಹಳ ಬರ್ತಾರ ವಿಧಗಳು. ಅದ್ರಲ್ಲಿ ನಮಗೆ ಎಕ್ಸಾಮ್ ಸಂಬಂಧಪಟ್ಟಂತೆ ಯಾವ ನೋಡ್ಕೊಂತ ಹೋಗೋಣ ಕಂಟಿನ್ಯೂಸ್ ಆಗಿ. ಮೊದಲನೇದು ಯಾವ್ದ್ರಿ? ರಚನಾತ್ಮಕ ಮೌಲ್ಯಮಾಪನ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಯಾವ್ದ್ರಿ? ಫಾರ್ಮೇಟಿವ್ ಅಸೆಸ್ಮೆಂಟ್, ರಚನಾತ್ಮಕ ಮೌಲ್ಯಮಾಪನ.
ರಚನಾತ್ಮಕ ಮೌಲ್ಯಮಾಪನ. ರಚನಾತ್ಮಕ ಮೌಲ್ಯಮಾಪನ. ಸೆಕೆಂಡ್ರಿ. ಓಕೆ, ರಚನಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಏನು? ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಏನ್ರಿ ರಚನಾತ್ಮಕ? ನೋಡಿ ಎಕ್ಸಾಮ್ ದಾಗ ಏನ್ ಕ್ವಶನ್ ಕೇಳ್ಯಾರ ಕೇಳ್ರಿ. ಮಗುವಿನ ಸಾಮರ್ಥ್ಯ ಮತ್ತು ಸರ್ ನಮಸ್ಕಾರ ಸರ್ ಇಲ್ಲೇ ಕ್ಲಾಸ್ ನಂದೇ ಐತ್ರಿ ಸರ್. ಈಗ ಒಂದು 5 ನಿಮಿಷ ಸರ್ 5 to 6 ಸರ್. ರಾಹುಲ್ ಸರ್ ಬರ್ತೀರಿ ಸರ್? ಬರ್ರಿ ಸರ್. ರಾಹುಲ್ ಸರ್ 7 to 8 ಹೇಳ್ತೀನಿ ಸರ್. ಅವ್ರಿಗೆ ಈವ್ನಿಂಗ್ ಬೇಕಾಗ್ತದೆ. ಹಾ ಸರ್, ಓಕೆ ಸರ್, ಬರ್ರಿ. ಓಕೆ ಸರ್, ಬರ್ರಿ ಸರ್. ಹಾ ಸರ್, ಸೈಲೆಂಟ್ ಅದ ರೀ. 7 ಸರ್ತಿ ಹಚ್ಚಾರ ಸರ್. ಓಕೆ, ಓಕೆ ನೋಡಿ. ರಚನಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಕ್ವಶನ್ ಏನ್ ಕೇಳ್ಯಾರ ಅಂತ ಹೇಳ್ರಿ. ಮಗುವಿನ ಸಾಮರ್ಥ್ಯ ಮತ್ತು ದೌರ್ಬಲ್ಯವನ್ನ ತಿಳಿದುಕೊಳ್ಳಲು ಸಹಾಯವಾಗುವ ಮೌಲ್ಯಮಾಪನ ಯಾವ್ದಂದ್ರೆ ರಚನಾತ್ಮಕ. ಯಾಕ್ರಿ ಅದು ಆಪ್ಷನ್ಸ್ ಅದು ಯಾಕೆ ಕರೆಕ್ಟ್ ಆಗ್ತಾ ಅನ್ನೋದನ್ನ ಹೇಳ್ತೀನಿ ನೋಡಿ. ನೋಡಿ ಈಗ ರಚನಾತ್ಮಕ ಅವೆಲ್ಲ ಏನ್ ಹೇಳಿನಲ್ರಿ, ಮುಗಿತ್ರಿ. ಈಗ ರಚನಾತ್ಮಕ ಮೌಲ್ಯಮಾಪನ ಅಂದ್ರೆ ಏನಪ್ಪಾ ಅಂತಂದ್ರ ಬೋಧನಾ ಪ್ರಕ್ರಿಯೆ ನಡೆಯುವಾಗಲೇ ಕಲಿಕಾ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಕೈಗೊಳ್ಳುವ ಮೌಲ್ಯಮಾಪನವನ್ನ ನಾವು ರಚನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನೇನ್ರಿ ಈ ಕೆಳಗಿನ ಪರೀಕ್ಷೆಗಳಲ್ಲಿ ಯಾವುದು ರಚನಾತ್ಮಕ ಮೌಲ್ಯಮಾಪನಕ್ಕೆ ಉದಾಹರಣೆ ಅಲ್ಲ ಅಂತ ಕೇಳ್ಯಾರ. ಆಪ್ಷನ್ ಕೊಡ್ರಿ. ಮಾಸಿಕ ಪರೀಕ್ಷೆ, ಮಂತ್ಲಿ ಟೆಸ್ಟ್, ಕಿರು ಪರೀಕ್ಷೆ, ಸ್ಲಿಪ್ ಟೆಸ್ಟ್. ಯಾವ್ದು ಏನ್ ಕೇಳತ್ತೀನಿ ನಾ ರೀ? ಅಲ್ಲ ಅಂತ ಕೇಳೇನ್ರಿ. ಅಲ್ಲ ಅಂತ ಕೇಳಿನ್ರಿ. ಓಕೆ, ಆಪ್ಷನ್ ಯಾವ್ದು ಕೊಟ್ಟಿನ್ರಿ? ಮೊದಲನೇದು ಯಾವ್ದು? ಮಾಸಿಕ ಪರೀಕ್ಷೆ, ಕಿರು ಪರೀಕ್ಷೆ, ಮೂರನೇದು ಕ್ವಿಜ್ ಮಾಡ್ತಾರಲ್ಲ. ಆ 4ನೇದು ಏನಪ್ಪಾ ಅಂದ್ರೆ ವಾರ್ಷಿಕ ಪರೀಕ್ಷೆ. ಓಕೆ, ವಾರ್ಷಿಕ ಪರೀಕ್ಷೆ ಮತ್ತು ಅರ್ಧ ವಾರ್ಷಿಕ ಪರೀಕ್ಷೆ ಯಾವ್ದಕ್ಕೆ ಉದಾಹರಣೆ ಅಂತಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನ. ಓಕೆ, ಈಗ ರಚನಾತ್ಮಕ ಮೌಲ್ಯಮಾಪನ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಒಂದೇದು. ಎರಡನೇದು ಮಗುವಿನ ಸಾಮರ್ಥ್ಯ ಮತ್ತು ದೌರ್ಬಲ್ಯವನ್ನ ತಿಳಿದುಕೊಳ್ಳಲು ಸಹಕಾರಿಯಾಗುವ ಮೌಲ್ಯಮಾಪನ ಇದೇನೆ. ಹೆಂಗ್ರಿ ಅಂತಂದ್ರ ನೋಡ್ರಿ, ಈಗ ನಾವು ಉದಾಹರಣೆ ಕೊಟ್ಟಿ ನಿಮ್ಗೆ ಘಟಕ ಪರೀಕ್ಷೆ ಅಂತ ಕರಿತೀವಿ. ಯೂನಿಟ್ ಟೆಸ್ಟ್. ಈಗ ನಮ್ಮೊಂದು ಪಾಠ ಅದ ದೊಡ್ಡದು. ಆ ಪಾಠ ಮುಗಿಯುವಷ್ಟರಲ್ಲೇ ಕೆಲವೊಂದು ಯೂನಿಟ್ಗಳು ಇರ್ತಾವ ಒಳಗೆ. ಆ ಯೂನಿಟ್ ಮುಗಿದ ನಂತರ ನಾವು ಟೆಸ್ಟ್ ಮಾಡ್ಬೇಕ್ರಿ. ಅದು ಯೂನಿಟ್ ಟೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಮಾಸಿಕ ಪರೀಕ್ಷೆ, ಮಂತ್ಲಿ ಟೆಸ್ಟ್. ಓಕೆ, ಅದಾದ ನಂತರ ಕಿರು ಪರೀಕ್ಷೆ. ಓಕೆ, ಕಿರು ಪರೀಕ್ಷೆ ಅಂತಂದ್ರ ಸ್ಲಿಪ್ ಟೆಸ್ಟ್ ಅಂತ ಕರಿತೀವಿ. ಕ್ವಿಜ್ ಮಾಡೋದಾಗ್ಲಿ, ಮತ್ತೆ ಮುಕ್ತ ಪ್ರಶ್ನೆಗಳಂದ್ರೆ ಚರ್ಚೆ ಮಾಡೋದಾಗ್ಲಿ, ಓಕೆ, ಡಿಸ್ಕಷನ್ ಮಾಡೋದಾಗ್ಲಿ, ಯೋಜನೆ ಅಂದ್ರೆ ಪ್ರಾಜೆಕ್ಟ್ ವರ್ಕ್ ಆಗ್ಲಿ, ವೀಕ್ಷಣೆ ಅಂತಂದ್ರೆ ಅಬ್ಸರ್ವ್ ಮಾಡೋದಾಗ್ಲಿ. ಇವೆಲ್ಲವೂ ಯಾವ್ದಕ್ ಉದಾಹರಣೆ ಅಂತಂದ್ರೆ ರಚನಾತ್ಮಕ ಮೌಲ್ಯಮಾಪನಕ್ಕೆ ಉದಾಹರಣೆಗಳು. ಇದರಿಂದ ಮಗುವಿನ ಸಾಮರ್ಥ್ಯ ಏನದ, ಅದ್ರ ದೌರ್ಬಲ್ಯ ಏನದ ತಿಳಿದುಕೊಳ್ಳಕ್ ಸಾಧ್ಯ ಆಗ್ತದೆ. ಇನ್ನು ಸಂಕಲನಾತ್ಮಕ ಮೌಲ್ಯಮಾಪನದಿಂದ ಸಾಧ್ಯ ಆಗಂಗಿಲ್ಲ. ಯಾಕೆ ಸಾಧ್ಯ ಆಗಲ್ಲ ಹೇಳ್ರಿ? ವರ್ಷ ಮುಗಿದ ನಂತರ ಪರೀಕ್ಷೆ ತೋರ್ತೀರಿ, ಫೇಲ್ ಆದ ನಂತರ ತೊಗೊಂಡ್ ಏನ್ ಮಾಡ್ತೀರಿ? ಒಂದು ಸಾಮರ್ಥ್ಯ ದೌರ್ಬಲ್ಯ ತಿಳ್ಕೊಂಡ್ ಏನ್ ಮಾಡ್ತೀರಿ? ಫೇಲೆ ಮತ್ ಮುಂದಿನ ವರ್ಷ ಬರಿಬೇಕಲ್ಲ, ಕಟ್ಟು ಬರಿಬೇಕಾಗ್ತದೆ. ಸೊ ಮಗುವಿನ ಸಾಮರ್ಥ್ಯ ಮತ್ತು ದೌರ್ಬಲ್ಯವನ್ನ, ಅವನ ಕೆಪಾಸಿಟಿ ಏನದ, ಅವ ಎದ್ರೊಳಗೆ ವೀಕ್ ಅನ, ಅದನ್ನ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ರಚನಾತ್ಮಕ ಮೌಲ್ಯಮಾಪನ ಸಹಾಯ ಆಗ್ತದ. ಹೆಂಗ್ ಸಹಾಯ ಆಗ್ತದ್ರಿ ಸರ್ ಅಂತಂದ್ರ ಯೂನಿಟ್ ಟೆಸ್ಟ್ ತಗೊಳ್ಬೇಕು ನಾವು. ಯೂನಿಟ್ ಟೆಸ್ಟ್ ತಗೊಂಡಾಗ ಮಗು ಎಲ್ಲಿ ಕಡಿಮೆ ಅಂಕಗಳನ್ನು ತಗೊಳ್ತಾ ಇದ್ದಾನ, ಮಗುವಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಕಡಿಮೆ ಅಂಕಗಳನ್ನ ತಗೊಂಡಿದ್ದಾನ, ಎಲ್ಲಿ ಹಿಂದ್ ಬಿದ್ದಾನ, ಸೊ ಅದು ಅರ್ಥ ಆಗ್ತದ. ಮತ್ತು ಮಾಸಿಕ ಪರೀಕ್ಷೆ, ಮಂತ್ಲಿ ಟೆಸ್ಟ್ ತಗೊಳ್ಬೇಕು. ಇದರಿಂದನೂ ಮಗುವಿನ ಸಾಮರ್ಥ್ಯನ ತಿಳ್ಕೊಳ್ತೀವಿ. ಎದ್ರೊಳಗ ಸಾಮರ್ಥ್ಯ ಅದನ, ಎದ್ರೊಳಗೆ ದೌರ್ಬಲ್ಯ ಅದನ, ಮಗುವಿಗೂ ಗೊತ್ತಾಗ್ತದೆ. ನಾನು ಯೂನಿಟ್ ಟೆಸ್ಟ್ ಒಳಗೆ 25 ಔಟ್ ಆಫ್ 25 ಸ್ಕೋರ್ ಮಾಡಿನಿ, ನಂಗೆ ಇದು ಓಕೆ ಅದ. ಆದ್ರೆ ಗಣಿತ ಒಳಗೆ ನಾನು 25 12 ಬಿದ್ದವ, ಅದ್ರೊಳಗೆ ಇನ್ನೊಂದ್ ಸ್ವಲ್ಪ ವರ್ಕ್ ಮಾಡ್ಬೇಕು. ಆದ್ರೆ ಸಂಕಲನಾತ್ಮಕ ಮೌಲ್ಯಮಾಪನದಿಂದ ವಾರ್ಷಿಕ ಪರೀಕ್ಷೆ ಮತ್ತು ಅರ್ಧ ವಾರ್ಷಿಕ ಪರೀಕ್ಷೆ ಉದಾಹರಣೆಗಳಂತ ಹೇಳಿನಿ. ಅಲ್ಲಿ ಗೊತ್ತಾಗಂಗಿಲ್ರಿ. ಅಲ್ಲಿ ಯಾಕೆ ಗೊತ್ತಾಗಲ್ಲ ಅಂದ್ರೆ ಅವ್ನ ಸಾಮರ್ಥ್ಯ ದೌರ್ಬಲ್ಯ ತಿಳ್ಕೊಂಡು ಏನ್ ಮಾಡ್ತಿರ, ಅವಾಗ ಎಕ್ಸಾಮೇ ಮುಗಿದು ಹೋಗಿರ್ತಾವ್ರಿ. ಹೌದಲ್ರಿ? ಸೊ ಮಗುವಿನ ಸಾಮರ್ಥ್ಯ ಮತ್ತು ದೌರ್ಬಲ್ಯವನ್ನ ತಿಳಿದುಕೊಳ್ಳಲು ಸಹಕಾರಿಯಾಗುವ ಮೌಲ್ಯಮಾಪನ ಯಾವುದು ಅಂತಂದ್ರೆ ರಚನಾತ್ಮಕ ಮೌಲ್ಯಮಾಪನ. ಇಲ್ಲಿ ಕೊಟ್ಟರು ನೋಡಿ, ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ದೌರ್ಬಲ್ಯ ತಿಳಿದುಕೊಳ್ಳಲು ರಚನಾತ್ಮಕ ಮೌಲ್ಯಮಾಪನ ಸಹಕಾರಿಯಾಗಿದೆ. ಸಾಮರ್ಥ್ಯ ಮತ್ತು ದೌರ್ಬಲ್ಯ. ಓಕೆನಾ? ಇದು ಯಾಕ್ರಿ ಅಂತಂದ್ರೆ ಕಲಿಕಾಕಾರನಿಗೆ ಪುಷ್ಟೀಕರಣವನ್ನ ನೀಡ್ತದ, ಮರು ಪುಷ್ಟೀಕರಣ ನೀಡ್ತದ. ಹೆಂಗ್ರಿ ಮರು ಪುಷ್ಟೀಕರಣ? ಕಡಿಮೆ ಅಂಕಗಳನ್ನು ತೊಗೊಂಡ್ರ ನಾ ಇನ್ನ ಓದ್ಬೇಕು. ಹೌದಾ? ಯಾವ್ದ್ರೊಳಗೆ ಕಡಿಮೆ ಅಂಕಗಳನ್ನು ತಗೊಂಡಿನಿ, ಯಾಕೆ ನಾ ಸ್ಕೋರ್ ಮಾಡಿಲ್ಲ ಕೇಳ್ಬೋದು. ಮಗುವಿಗೆ ಮರು ಪುಷ್ಟೀಕರಣ ನೀಡುವ ಮೌಲ್ಯಮಾಪನ ಯಾವುದು? ಮಗುವಿನ ಸಾಮರ್ಥ್ಯ ತಿಳಿದುಕೊಳ್ಳಲು ಸಹಕಾರಿಯಾಗುವ ಮೌಲ್ಯಮಾಪನ ಯಾವುದು? ಮಗುವಿನ ದೌರ್ಬಲ್ಯ ತಿಳಿದುಕೊಳ್ಳಲು ಸಹಕಾರಿಯಾಗುವ ಮೌಲ್ಯಮಾಪನ ಯಾವುದು? ಓಕೆನಾ? ಘಟಕ ಪರೀಕ್ಷೆ, ಕಿರು ಪರೀಕ್ಷೆ, ಕ್ವಿಜ್ ಯಾವ ಮೌಲ್ಯಮಾಪನಕ್ಕೆ ಸಂಬಂಧಿಸಿವೆ? ಅಥವಾ ಈ ಕೆಳಗಿನ ಮೌಲ್ಯಮಾಪನಗಳಲ್ಲಿ ರಚನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಮೌಲ್ಯಮಾಪನ ಯಾವುದು? ಓಕೆನಾ? ಸಂಬಂಧಿಸದ ಮೌಲ್ಯಮಾಪನ ಯಾವುದು? ಹಿಂಗೆಲ್ಲಾನು ಕೇಳ್ತಿರ್ತಾರೆ ಎಕ್ಸಾಮ್. ಓಕೆ, ಎಸ್. ಇನ್ನೊಂದು ಇದು ಬಹಳ ಇಂಪಾರ್ಟೆಂಟ್, ಇದನ್ನ ಎಕ್ಸಾಮ್ ದಾಗ ಕೇಳೋರು.
ವಿದ್ಯಾರ್ಥಿಗಳ ಕಲಿಕಾ ನ್ಯೂನ್ಯತೆ ಪತ್ತೆ ಹಚ್ಚಲು ಸಹಕಾರಿಯಾಗಿದೆ. ಮಗುವಿನ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಅಂತಂದ್ರೆ ಒಂದೇ, ಕಲಿಕಾ ನ್ಯೂನ್ಯತೆ ಅಂತ ಹೇಳಿದ್ ನಾನು. ಹೆಂಗ್ರಿ ಕಲಿಕಾ ನ್ಯೂನ್ಯತೆ ಹೆಂಗ್ ಗೊತ್ತಾಗ್ತದೆ ಹೇಳ್ರಿ? ಘಟಕ ಪರೀಕ್ಷೆ ತಗೊಳ್ತೀರಿ, ಮಂತ್ಲಿ ಟೆಸ್ಟ್ ತಗೋತೀರಿ, ಮತ್ ಕಲಿಕಾ ನ್ಯೂನ್ಯತೆ ಎದ್ರೊಳಗವ ಹಿಂದ್ ಬಿದ್ದಾನ ಅಂತ ಗೊತ್ತೇ ಆಗ್ತದಲ್ಲ, ಇದೇ ಕಲಿಕಾ ನ್ಯೂನ್ಯತೆ. ಹೌದಾ? ಕಲಿಕಾ ನ್ಯೂನ್ಯತೆಯನ್ನ ಪತ್ತೆ ಹಚ್ಚಲು ಸಹಕಾರಿಯಾಗಿರ್ತಕ್ಕಂಥ ಮೌಲ್ಯಮಾಪನ ಯಾವುದು ಅಂತಂದ್ರ ರಚನಾತ್ಮಕ ಮೌಲ್ಯ. ಗೊತ್ತಾಯ್ತ್ರಿ? ರಚನಾತ್ಮಕ ಮೌಲ್ಯಮಾಪನ ಅಂದ್ರೆ ಸಿಂಪಲ್ ಏನು ಇಲ್ಲ. ರಚನಾತ್ಮಕ ಮೌಲ್ಯಮಾಪನ ಅಂದ್ರೆ ಮಗುವಿನ ಸಾಮರ್ಥ್ಯ ಮತ್ತು ದೌರ್ಬಲ್ಯವನ್ನ ತಿಳಿದುಕೊಳ್ಳಕ್ ಸಹಾಯ ಆಗ್ತದ. ಹೌದಾ? ಮಗುವಿನ ಕಲಿಕಾ ನ್ಯೂನ್ಯತೆಯನ್ನ ತಿಳಿದುಕೊಳ್ಳಕ್ ಸಹಾಯ ಆಗ್ತದ. ಮಗುವಿಗೆ ಮರುಪುಷ್ಟೀಕರಣವನ್ನ ನೀಡುತ್ತೆ. ಉದಾಹರಣೆ ಕೊಡ್ರಿ ಅಂತಂದ್ರ ಘಟಕ ಪರೀಕ್ಷೆ, ಮಾಸಿಕ ಪರೀಕ್ಷೆ, ಕಿರು ಪರೀಕ್ಷೆ, ಕ್ವಿಜ್ ಮತ್ತು ಇದು ಮುಕ್ತ ಪರೀಕ್ಷೆ, ಯೋಜನೆ ವೀಕ್ಷಣೆ. ಇನ್ನೊಂದು, ಈಗ ರಚನಾತ್ಮಕ ಮೌಲ್ಯಮಾಪನವನ್ನ ನಾನು ಒಂದು ಕ್ಲಾಸ್ ಅಂತ ಕನ್ಸಿಡರ್ ಮಾಡಿದಾಗ, ಒಂದು ಕ್ಲಾಸ್ ಅಂತ ತಗೋತೀನಿ, 1 hour ಒಂದು ರಚನಾತ್ಮಕ ಮೌಲ್ಯಮಾಪನ, ಅಥವಾ ಒಂದು ವರ್ಷ ಅಂತ ತಗೊಳ್ರಿ, ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆ ಅಂದ್ರೆ ಒಂದು 6 ತಿಂಗಳಂತ ತಗೊಳ್ರಿ. ಸೊ ಈಗ ನಾವೊಂದು ತರಗತಿ ಅಂತ ಕನ್ಸಿಡರ್ ಮಾಡಿದಾಗ ನಾ ಯಾವ ರೀತಿ ರಚನಾತ್ಮಕ ಮೌಲ್ಯಮಾಪನ ಮಾಡ್ಬೇಕಂತಂದ್ರೆ, ಬೋಧನಾ ಪ್ರಕ್ರಿಯೆ ನಡೆಯುವಾಗಲೇ, ಬೋಧನಾ ಪ್ರಕ್ರಿಯೆ ನಡೆದದ, ಅಥವಾ ನೀವು ಒಂದು ವರ್ಷ ತಗೊಳ್ತೀರಿ. ಒಂದು ವರ್ಷ ಅಂದ್ರೆ ಸೈಕಾಲಜಿ ಒಂದು ಚಾಪ್ಟರ್ ಮುಗಿಸ್ಬೇಕು, ಅಥವಾ PUC ಕ್ಲಾಸ್ ಒಳಗೆ ಒಂದು ಸಬ್ಜೆಕ್ಟ್ ಮುಗಿಸ್ಬೇಕು, ಹಿಸ್ಟ್ರಿ ಅಂದ್ರೆ 1 ವರ್ಷ ಬೇಕ್ರಿ. ಹೌದ್ರಿ? 1 ವರ್ಷ ಬೇಕಲ್ರಿ? ಸೊ 1 ವರ್ಷ ಒಳಗ ನೀವೇನ್ ಮಾಡ್ಬೇಕು? ವರ್ಷಾನುಪೂರ್ತಿ ಅಂದ್ರೆ ಬೋಧನಾ ಪ್ರಕ್ರಿಯೆ ನಡೆಯುವಾಗಲೇ 1 ವರ್ಷ ಅಂತ ಕನ್ಸಿಡರ್ ಮಾಡ್ರಿ, ಒಂದು ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ರಿ. ಒಟ್ಟಾರೆಯಾಗಿ ಬೋಧನಾ ಪ್ರಕ್ರಿಯೆ ನಡೆಯುವಾಗಲೇ ನೀವೇನ್ ಮಾಡ್ಬೇಕು? ಘಟಕ ಪರೀಕ್ಷೆ, ಮಾಸಿಕ ಪರೀಕ್ಷೆ, ಕಿರು ಪರೀಕ್ಷೆಗಳನ್ನ ತಗೊಂಡು. ಈಗ ನಾನು ಒಂದು ಕ್ಲಾಸ್ ಅಂತ ಕನ್ಸಿಡರ್ ಮಾಡಿದಾಗ ಬೋಧನಾ ಪ್ರಕ್ರಿಯೆ ನಡೆದದ ಇಲ್ಲ, ನಾನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಲಿಕಾ ಪ್ರಕ್ರಿಯೆಯನ್ನ ಖಚಿತಪಡಿಸ್ಕೊಳ್ಬೇಕು. ನಿಮ್ಗೆ ಅರ್ಥ ಆಗ್ಲತ್ತದೇನಿಲ್ಲ, ಕ್ವಶನ್ಸ್ ಕೇಳೋದಾಗ್ಲಿ, ಈ ರೀತಿ ಕಲಿಕಾ ಪ್ರಕ್ರಿಯೆನ ಖಚಿತಪಡಿಸ್ಕೊಳ್ಳೋದು ಒಂದು ಕ್ಲಾಸ್. ಒಂದು ವರ್ಷ ಅಂತಂದ್ರೆ ಒಟ್ಟಾರೆ ರಚನಾತ್ಮಕ ಅಂತಂದ್ರೆ ನಿರಂತರವಾಗಿ ಮೌಲ್ಯಮಾಪನ ಮಾಡ್ತೀವಿ ಏನ್ರಿ? ನಿರಂತರವಾಗಿ ಮೌಲ್ಯಮಾಪನ, ಅದನ್ನು ಬರ್ಕೊಡ್ರಿ, ನಿರಂತರವಾಗಿ ಮೌಲ್ಯಮಾಪನ. ನಿರಂತರವಾಗಿ ಮೌಲ್ಯಮಾಪನವನ್ನ ಮಾಡುವುದು. ಓಕೆ, ಎಸ್, ಇದು ರಚನಾತ್ಮಕ ಮೌಲ್ಯಮಾಪನ, ಫಾರ್ಮೇಟಿವ್ ಇವ್ಯಾಲ್ಯುವೇಷನ್. ಓಕೆ, ನೋಡ್ರಿ, ದಿಸ್ ಟೈಪ್ ಆಫ್ ಇವ್ಯಾಲ್ಯುವೇಷನ್ ಇಸ್ ಯೂಸ್ಡ್ ಡ್ಯೂರಿಂಗ್ ದಿ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೊಸೆಸ್. ಕಲಿಕಾ ಬೋಧನಾ ಪ್ರಕ್ರಿಯೆ ಸಂದರ್ಭದಲ್ಲಿ ಕೈಗೊಳ್ಳುವ ಮೌಲ್ಯಮಾಪನ, ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೊಸೆಸ್, ಕಲಿಕಾ ಬೋಧನಾ ಪ್ರಕ್ರಿಯೆಯಲ್ಲಿ ಕೈಗೊಳ್ಳುವ ಮೌಲ್ಯಮಾಪನ. ಎದ್ರ ಸಲಕ್ರಿ ನಾವು ಹಂಗ ಯಾಕೆ ಮಾಡ್ತೇವೆ ಹೇಳ್ರಿ? ರಚನಾತ್ಮಕ ಮೌಲ್ಯಮಾಪನ ಯಾಕೆ ಅಳವಡಿಸ್ಕೊಂಡಿದ್ದೇವೆ ಹೇಳ್ರಿ? ಅದ್ರಿಂದ ಏನ್ ಹುಡುಗರಿಗೆ ಏನ್ ಹೆಲ್ಪ್ ಆಗ್ತದೆ ಹೇಳ್ರಿ? ಹಾ, ಅದೇ ಮಗುವಿನ ಸಾಮರ್ಥ್ಯ ಇರದಾಗದ, ಅವ್ನ ದೌರ್ಬಲ್ಯ ಇಲ್ಲದ ಮಗು ತಿಳ್ಕೊಳ್ತಾನ, ಅದ್ರಿಂದ ನಿಮ್ಗೆ ಹೆಲ್ಪ್ ಆಯ್ತು. ಅವಾಗ ನೀವೇನ್ ಮಾಡ್ತೀರಿ ಟೀಚರ್ ಆದವ್ರು? ಯಾಕೆ ಮಗು ಕಡಿಮೆ ತಗೊಂಡಿದಿ, ಯಾಕೆ ನೀವು ಫೇಲ್ ಆಗಿರಿ? ರಚನಾತ್ಮಕ ಮೌಲ್ಯಮಾಪನ ಮಾಡಿದ್ರೆ ಗೊತ್ತಾಗ್ತದ. ಸಂಕಲಾತ್ಮಕ ಮೌಲ್ಯಮಾಪನ ಮಾಡಿದ್ಮೇಲೆ ಫೇಲ್ ಆದ್ಮೇಲೆ ಅವ್ನಿಗೆ ಯಾಕೆ ಫೇಲ್ ಆಗಿದೆ ಅಂದ್ಮೇಲೆ ಅವಾಗ ತಗೊಂಡ್ ಏನ್ ಮಾಡ್ತೀರಿ? ಹೋಲ್ ಬಿಡ್ರಿ ಮೇಡಮ್, ಫೇಲ್ ಆಗಿನ್ರಿ ಅಂತ. ಸೊ ರಚನಾತ್ಮಕ ಮೌಲ್ಯಮಾಪನದಿಂದ ಯಾಕೆ ನಿಮಗೂ ಅದಕ್ಕೆ ಹೆಲ್ಪ್ ಆಗ್ತಂದ್ರ, ನನ್ನ ವಿಷಯದಾಗ ಯಾಕೆ ಕಡಿಮೆ ಅಂಕಗಳನ್ನ ತಗೊಳಲ್ಲ, ಯಾಕೆ ಸಮರ್ಥನೆಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಹಿಂದ್ ಬಿದ್ದಿದಿ, ಯಾಕೆ ಫೇಲ್ ಆಗ್ಲತ್ತಿದಿ, ಯಾಕೆ ಕಡಿಮೆ ಅಂಕಗಳನ್ನ ತಗೊಂಡಿದಿ? ನಿಮ್ ಫ್ರೆಂಡ್ ಸಂಘಟಿತ ಆದಿತ್ಯ 98 ಸ್ಕೋರ್ ಮಾಡ್ಯಾನ, ನೀನ್ ನೋಡಿದ್ರು ಬರೀ 28 ಸ್ಕೋರ್ ಮಾಡಿದ್ವಿ, ಯಾಕೆ ಏನ್ ಎಲ್ಲಿ ತಿಳಿದಿಲ್ಲ? ಇಲ್ರಿ ಮೇಡಮ್, ನನಗ ಹಿಂಗ ಆಗ್ಯದ್ರಿ, ಇದು ನಂಗೆ ಅರ್ಥ ಆಗಲ್ಲ ಹೋಗ್ಯದ್ರಿ, ನಂಗೆ ತಿಳಿಯಲ್ಲ ಹೋಗ್ಯದ್ರಿ. ಅಥವಾ ಯಾರಾದ್ರೂ ಏನ್ ಭಾನಾಮತಿ ಮಾಡ್ಸ್ಯಾರೇನು, ಲಿಂಬಿಕಾಯಿ ಏನಾದ್ರು ಮೆಣಸಿನ್ಕಾಯಿ ಏನಾದ್ರು ಕಟ್ಟಿ ಬಿಟ್ಟಾರೇನು, ಏನಾರ ದಾಟಿದೇನಂತ ಕೇಳ್ಬೇಕಲ್ರಿ? ಕೇಳ್ತಿರಲ್ರಿ? ಎಲ್ರ ಲಿಂಬಿಕಾಯಿ ದಾಟಿದೇನು, ಏನಾದ್ರು ಲಿಂಬಿಕಾಯಿ ದಾಟಿದೇನು, ಮೆಣಸಿನ್ಕಾಯಿ ದಾಟಿದೇನು ಅಂತ ಕೇಳ್ಬೇಕಲ್ಲ. ಓಕೆ, ಸೊ ಹಂಗಲ್ಲ, ಎಲ್ಲಿ ಕಲಿಕೆ ಒಳಗೆ ಎಲ್ಲಿ ಹಿಂದ್ ಬಿದ್ದಿರಿ, ಯಾಕೆ ಅರ್ಥ ಆಗ್ತಿಲ್ಲ? ಸೊ ಇದನ್ನೇ ನಾವು ರಚನಾತ್ಮಕ ಮೌಲ್ಯಮಾಪನ ಅಂತ ಕರಿ. ಅರ್ಥ ಆಯ್ತ್ರಿ? ನೋಡ್ರಿ, ಟು ಪ್ರೊವೈಡ್ ಫೀಡ್ಬ್ಯಾಕ್ ಅಂಡ್ ಇಂಪ್ರೂವ್ ಬೋತ್ ಟೀಚಿಂಗ್ ಅಂಡ್ ಲರ್ನಿಂಗ್. ನೋಡ್ರಿ, ನಾ ಹೇಳಿನಿ, ಈ ಮೌಲ್ಯಮಾಪನವನ್ನ ಕೇವಲ ಮಕ್ಕಳ ಮೇಲೆ ಹಾಕಷ್ಟೇ ಆನ್ಸರ್ ಮಾಡ್ಬೇಡ್ರಿ, ಎರಡು ಇಂಪ್ರೂವ್ ಆಗ್ತದ. ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೊಸೆಸ್, ಪಾಠ ಮಾಡೋದನ್ನ ಇಂಪ್ರೂವ್ ಆಗ್ತದೆ. ನಾವು ನೋಡ್ರಿ, ಏನ್ ಹೇಳಿದೆ ಮೇಡಮ್ ಅವ್ರ ಸಬ್ಜೆಕ್ಟ್ ಒಳಗೆ, ಯಾಕ್ರಿ ಎಷ್ಟ್ ನಗ್ಲತ್ತೀರಿ? ಲಿಂಬಿಕಾಯಿ ದಾಟ್ರಿ ಏನ್ರಿ ನೀವು ಬಿ? ಸಾವಕಾಶ ಇಲ್ಲ, ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೊಸೆಸ್ ಎರಡೂ ಕೂಡ ನಾವು ಖಚಿತಪಡಿಸ್ಕೊಳ್ಬಹುದು. ಅರ್ಥ ಐತ್ರಿ? ಸೊ ಹಾಗಾಗಿ ರಚನಾತ್ಮಕ ಮೌಲ್ಯಮಾಪನ ಬಹಳ ಇಂಪಾರ್ಟೆಂಟ್ ರೀ. ಈ ರೀತಿ ಮೌಲ್ಯಮಾಪನ ಟೀಚರ್ ಅದ್ರ ನೀವು ಅಳವಡಿಸ್ಕೊಳ್ಬೇಕ್ರಿ. ಕೇವಲ ಅವಾಗೆಲ್ಲ ಹೆಂಗ್ ಮಾಡ್ತೀರಿ ಅಂತಂದ್ರೆ ಟೆಸ್ಟ್ ಗಿಸ್ಟ್ ಎಲ್ಲಿ ತಗೊಂಡ್ರೆ ಹೇಳ್ರಿ, ನಾವು ಸಣ್ಣಾಗಿದ್ದ ತಗೊಂಡ್ರ ಏನ್ರಿ? ಸೋಮ ವರ್ಷನ ಮುಗಿದ ನಂತರ ಅಷ್ಟೇ ಪಾಠನೇ ಹೇಳ್ತಿಲ್ರಿ ನೆಟ್ ಕರೆಕ್ಟ್ ಆಗಿ ಬಂದವರು. ಟೆಸ್ಟ್ ಎಲ್ಲಿ ತಗೋತೀರಿ? ಕಿರು ಪರೀಕ್ಷೆ ಎಲ್ಲ ಈಗ ಬಂದವ್ರಿ, ನೀವೆಲ್ಲ ನಿಮ್ ಮಕ್ಳು ನೋಡ್ ಕಲಿತ್ರಿ ನೀವು ಬೇರಿ. ಸ್ಲಿಪ್ ಟೆಸ್ಟ್, ಮಮ್ಮಿ ಸ್ಲಿಪ್ ಟೆಸ್ಟ್ ಅವೆಲ್ಲ ಬಂದ್ ಹೇಳ್ತಾವಲ್ಲ, ಈಗ ನೋಡ್ಲತ್ರಿ, ಅವಾಗೆಲ್ರಿ ಸಂಕಲ. ಅದಕ್ಕೆ ಅವಾಗಿಂದ ಎಲ್ಲ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದೆ ನಾವು. ಕಲಬುರಗಿ ಇನ್ನೊಂದು ಲಾಸ್ಟ್ ಅದ, ಸೆಕೆಂಡ್ ಲಾಸ್ಟ್ ಅದ PUC ಒಳಗ, 10th ಒಳಗ, ಎಲ್ಲರದಾಗ. ಓಕೆ, ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕಂದ್ರ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೊಸೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿತ್ತಂತಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನ ಅಳವಡಿಸ್ಕೊಳ್ಬೇಕು. ಅರ್ಥ ಆಯ್ತ್ರಿ? ಎಸ್, ನೋಡ್ರಿ, ಇಟ್ಸ್ ಆಫನ್ ಇನ್ಫಾರ್ಮಲ್ ಅಂಡ್ ಏಮ್ಸ್ ಟು ಐಡೆಂಟಿಫೈ ಗ್ಯಾಪ್ಸ್ ಇನ್ ನಾಲೆಜ್. ನೋಡ್ರಿ, ನಾವು ಕಲಿಕೆ ಒಳಗೆ ಏನ್ ಕಲಿತೀವಲ್ಲ ಅದರಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಗ್ಯಾಪ್ ಇತ್ತು, ಸೊ ಅದರಿಂದ ನಾವು ರಚನಾತ್ಮಕ ಮೌಲ್ಯಮಾಪನ ಮುಖಾಂತರ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು.
ಗ್ಯಾಪ್ ಇತ್ತು ಅಂತಂತಂದ್ರೆ ಏನ್ರಿ, ಅರ್ಥ ಆಗಿದಿಲ್ಲ ಏನಾದ್ರು, ಟೀಚರ್ ಮತ್ತು ಸ್ಟೂಡೆಂಟ್ ನಡ್ಬರ್ಕ್ ಏನಾದ್ರು ಗ್ಯಾಪ್ ಆಗಿತ್ತು, ಅವ್ನಿಗೆ ಯಾವ್ದಾದ್ರು ಒಂದು ಚಾಪ್ಟರ್ ನ ಸ್ಕಿಪ್ ಮಾಡಿನು ಅಂತಂದ್ರ ಈ ರಚನಾತ್ಮಕ ಮೌಲ್ಯಮಾಪನ ಮಾಡೋದ್ರಿಂದ ಯಾಕೆ ಅರ್ಥ ಆಗಿಲ್ಲ ಏನಾಗಿಲ್ಲ ಅಂದ್ರೆ, ಇಲ್ರಿ ಟೀಚರ್ ನಾನು 1 ವೀಕ್ ಬಂದಿಲ್ರಿ, ಓಕೆ ನಮ್ಮ ಅಣ್ಣನ ಮ್ಯಾರೇಜ್ ಇತ್ತು, ಹಿಂಗೇನ್ರ ಹೇಳ್ತಾರೆ. ಸೊ ಇದು ರಚನಾತ್ಮಕ ಮೌಲ್ಯಮಾಪನ. ಓಕೆ, ಎಸ್, ಇದನ್ನ ನಾವ್ ಏನಂತ ಕರಿತೀವ್ರಿ, ರಚನಾತ್ಮಕ ಮೌಲ್ಯಮಾಪನ. ನೋಡ್ರಿ ಇಲ್ಲಿ ಕೊಟ್ಟರೆ ಎಕ್ಸಾಂಪಲ್ ಕೊಟ್ಟರೆ ನೋಡ್ರಿ, ಇನ್ ಕ್ಲಾಸ್ ಡಿಸ್ಕಷನ್ಸ್, ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋದನ್ನ ಇದೆ ರೀ ರಚನಾತ್ಮಕ ಮೌಲ್ಯ. ಹೋಮ್ವರ್ಕ್ ಕೊಡಿದ್ವಿ ಎಕ್ಸಾಮ್ದಾಗ ಕೇಳ್ರಿ, CTT MTT ಮಧ್ಯಪ್ರದೇಶ TT ಒಳಗೆ ಕೇಳ್ರಿ, ಮಗುವಿಗೆ ಮನೆ ಕೆಲಸ ನೀಡುದು. ಮನೆ ಕೆಲಸ ಅಂದ್ರೆ ಮತ್ತೆ ನೀವೆಲ್ಲ ಅವ್ರ ಬಾಂಡಿ ತಿಕ್ಕದ ಅವು ತಿಳ್ಕೊಳ್ಬೇಡ್ರಿ, ಕಸ ಹುಡುಗದ. ಮನೆ ಕೆಲಸ ನೀಡುದು ಅಂದ್ರೆ ಹೋಮ್ವರ್ಕ್ ಕೊಡೋದು ಯಾವ ಮೌಲ್ಯಮಾಪನ ಅಂತ ಕೇಳ್ಯಾರ, ಯಾವ್ದ್ರಿ? ಪಕ್ಕರಿ ಮತ್ತ ಸಂಕಲನಾತ್ಮಕ ಅನ್ನಂಗಿದ್ದೀರಿ. ಓಕೆ, ರಚನಾತ್ಮಕ ಮೌಲ್ಯಮಾಪನ. ಅಸೈನ್ಮೆಂಟ್ ಕೊಡೋದಾಗ್ಲಿ, ಅಸೈನ್ಮೆಂಟ್ ಕೊಡ್ಲತ್ತರಿಗ್ರಿ, ಓಕೆ, ಕ್ವಿಜ್ ಅನ್ನ ಕಂಡಕ್ಟ್ ಮಾಡೋದು, ಇದೆಲ್ಲ ರಚನಾತ್ಮಕ. ಓಕೆ, ನಾನು ಸಂಕಲನಾತ್ಮಕ ಮತ್ತು ಕಲಿಕೆಗಾಗಿ ಮೌಲ್ಯಮಾಪನ, ಕಲಿಕೆಯ ಮೌಲ್ಯಮಾಪನ ಬಹಳ ಅದಾವ್ರಿ ಇನ್ನು. ಓಕೆ, ಅವೆಲ್ಲವೂ ಕೂಡ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಹಾಕಿ ನೆಕ್ಸ್ಟ್ ಕ್ಲಾಸಿನಲ್ಲಿ ನೈದಾನಿಕ ಮೌಲ್ಯಮಾಪನ ಬರ್ತದ, ಕಲಿಕೆಯ ಮೌಲ್ಯಮಾಪನ, ಇವೆಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ ರೀ, ಎಸ್. ಈಗ ಕನ್ನಡ ಸರ್ ಬಂದಿದ್ರೆ ಕನ್ನಡ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.